ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಸರ್ಗೆ ನಮಸ್ಕಾರ ಮಾಡುತ್ತೆ. ಸ್ವರ್ಣಮಾಲ ಮೇಡಮ್ಗೆ ನಮಸ್ಕಾರ ಮಾಡುತ್ತೆ. ಪ್ರಕೃತಿ ಮತ್ತೆ ಭೂಮಾತೆಗೆ ನಮಸ್ಕಾರ ಮಾಡುತ್ತೆ. ಈ ದಿನ ಜೀಸಸ್ ಕ್ರೈಸ್ಟ್ ಇವರ ಒಂದು ಜ್ಞಾನದ ಬಗ್ಗೆ, ಇವರ ಬಗ್ಗೆ ನಾವು ಈ ದಿನ ತಿಳ್ಕೊಳ್ಳೋಣ. ಜೀಸಸ್ ಕ್ರೈಸ್ಟ್ ಅಂತಂದ್ರೆ ನಾವೆಲ್ಲ ಏನ್ ಹೇಳ್ತೀವಿ, ಬರೇ ಕ್ರಿಶ್ಚಿಯನ್ರಿಗೆ ಅವರು ಗುರು ಅಂತ ಹೇಳ್ತೀವಿ. ಆದ್ರೆ ಕ್ರಿಶ್ಚಿಯನ್ರಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ರು ಸರ್ವ ಈ ಒಂದು ಯಾರು ಜ್ಞಾನೋದಯವನ್ನ ಹೊಂದಿರ್ತಾರೋ, ಯಾರು ಜ್ಞಾನಿಗಳಾಗಿರೋರು ಇರ್ತಾರೋ, ಅವರು ನಮ್ಮ ಮತಕ್ಕೆ ಸೀಮಿತ, ಈ ಜ್ಞಾನ ನಮ್ಮದಕ್ಕೆ ಸೀಮಿತ ಅಂತ ಯಾರು ಅನ್ಕೊಳೋದಿಲ್ಲ. ಇಡೀ ಪ್ರಪಂಚಕ್ಕೆ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಜ್ಞಾನ ಹೋಗ್ಬೇಕು, ಪ್ರತಿಯೊಬ್ಬರಿಗೂ ಆ ಧ್ಯಾನದ ಅಲ್ಲಿ ಮುಳುಗಿ ತೇಲ್ಬೇಕು ಅಂತಾನೆ ಅವರ ಆಸೆ ಅನ್ನೋದು ಇರುತ್ತೆ. ಶ್ರವಣ, ಮನನ, ನಿಧಿಧ್ಯಾಸನ, ಸಾಕ್ಷಾತ್ಕಾರ, ಇವು 4 ಮನುಷ್ಯನಿಗೆ ಮುಖ್ಯವಾದದ್ದು. ಶ್ರವಣ ಅಂದ್ರೆ ಏನು? ಕೇಳೋದು. ಯಾರು ಏನು ಜ್ಞಾನವನ್ನ ಹೇಳ್ತಾರೋ ಅದನ್ನ ಕೇಳಿಸ್ಕೊಳೋದು. ಮನನ ಅಂದ್ರೆ ಜೀರ್ಣ ಮಾಡಿಕೊಳ್ಳೋದು, ಕೇಳಿದ್ದನ್ನ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಪದೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಪ್ರಯತ್ನ ಪಡೋದು. ನಿಧಿಧ್ಯಾಸನ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಮಾಡುವ ಕೆಲಸಗಳು ಮನನದ ತರುವಾಯ ನಾವು ಯಾವಾಗ ಜ್ಞಾನವನ್ನ ತಿಳಿದು ಅರ್ಥ ಮಾಡ್ಕೊಂತೀವೋ ಆ ನಂತರ ನಾವು ಆಚರಣೆಯಲ್ಲಿ ಇಡೋದು. ನಾವೇನು ಜ್ಞಾನವನ್ನ ತಿಳ್ಕೊಂಡಿರ್ತೀವಿ ಅದನ್ನ ಆಚರಣೆಯಲ್ಲಿ ಇಡೋದು. ಧ್ಯಾನದ ಬಗ್ಗೆ ಎಷ್ಟೋ ಕ್ಲಾಸ್ಗಳು ನಾವು ಮೊದಲಿಗೆಲ್ಲ ಕೇಳಿದ್ವಿ, ಆದ್ರೆ ಧ್ಯಾನ ಮಾಡ್ತಾ ಇರ್ಲಿಲ್ಲ. ಯಾವಾಗ ಧ್ಯಾನ ಮಾಡಕ್ಕೆ ಶುರು ಮಾಡಿದ್ವು ಆವಾಗ ಎಷ್ಟೋ ಒಂದು ಜ್ಞಾನಗಳು, ಅದನ್ನೆಲ್ಲ ನಾವು ಆಚರಣೆಯಲ್ಲಿ ಇಡೋದು. ಈಗ ಸಜ್ಜನ ಸಾಂಗತ್ಯ ಅಂತ ಕೇಳ್ತಾರ, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಆದ್ರೆ ಸ್ವಾಧ್ಯಾಯ ಓದಿದ ಮೇಲೆ ಮತ್ತೆ ಸಜ್ಜನ ಸಾಂಗತ್ಯ ಎಲ್ಲರ ಜೊತೆನೂ ಆ ಜ್ಞಾನವನ್ನ ಡಿಸ್ಕಷನ್ ಮಾಡೋದು. ನಮ್ಗೆ ತಿಳಿದಿರುವ ಜ್ಞಾನ ಇನ್ನೊಬ್ರಿಗೆ ಹೇಳೋದು, ಇನ್ನೊಬ್ರು ತಿಳಿದಿರುವಂತ ಜ್ಞಾನವನ್ನ ಇನ್ನೊಬ್ರು ನಾವು ಕೇಳೋದು, ಅದನ್ನೇ ಸಜ್ಜನ ಸಾಂಗತ್ಯ ಅಂತ ಹೇಳ್ತಾರ. ನಮ್ಮ ಜೀವನದಲ್ಲಿ ನಾವು ಆಚರಣೆನಾಗ ಇಡೋದು ನಿಧಿಧ್ಯಾಸನ. ಆಮೇಲೆ ಕೊನೆಯದಾಗಿ ಸಾಕ್ಷಾತ್ಕಾರ. ನಾವು ಎಲ್ಲ ಜ್ಞಾನವನ್ನ ತಿಳಿದಿರುವ ಜ್ಞಾನವನ್ನ ಯಾವಾಗ ನಾವು ಆಚರಣೆಯಲ್ಲಿ ಇಡ್ತೀವೋ ಎಲ್ಲವಷ್ಟು ಗೊತ್ತು. ಎಷ್ಟೋ ವಿಷಯಗಳು ನೋಡ್ರಿ, ಇದು ಮಾತೃ ದೇವೋಭವ ಅಂತೀವಿ, ಪಿತೃ ದೇವೋಭವ ಅಂತೀವಿ, ಆಚಾರ್ಯ ದೇವೋಭವ ಅಂತೀವಿ, ಅತಿಥಿ ದೇವೋಭವ ಅಂತೀವಿ. ಆದ್ರೆ ಆಚರಣೆನಾಗ ಇಡೋದು ಎಲ್ಲಿ ಇಲ್ಲ. ಯಾವಾಗ್ಲೂ ಬರೇ ಕಂಪ್ಲೇಂಟ್ಗಳನ್ನ ಹೇಳೋದು, ಒಂದು ಗುರುವಿನ ಮೇಲೆ ಭಾವನೆ, ಭಕ್ತಿ ಭಾವ ಅನ್ನೋದು ಇರೋದಿಲ್ಲ. ತಂದೆ ತಾಯಿ ಅಂತಂದ್ರೆಗಿನ ಅವರು ನಮಗೆ ಹುಟ್ಟಿದಾಗಿನಿಂದ ನಮ್ಮನ್ನ ಎಷ್ಟು ನೋಡ್ಕೊಂಡಿದ್ದಾರೆ ಅನ್ನೋ ಭಾವನೆ ಇದ್ದಂಗೆ ಬರೇ ಏನಾದ್ರು ಮಾತಾಡ್ತಿರ್ತೀವಿ. ಅದನ್ನ ಒಂದು ಮಾತೃ ದೇವೋಭವ ಅಂತ ನಾವು ಯಾವಾಗ ನಾವು ನಮ್ಮ ಜೀವನದಲ್ಲಿ ಅವರಿಗೆ ಒಂದು ಸ್ಥಾನವನ್ನ ಕೊಡ್ತೀವೋ, ಯಾವುದೇ ಆಗಿರ್ಬೋದು, ಮಾತೃ ದೇವೋಭವ ಆಗಿರ್ಬೋದು, ಅತಿಥಿ ದೇವೋಭವ ಆಗಿರ್ಬೋದು, ಪ್ರತಿಯೊಂದನ್ನು ನಾವು ಆಚರಣೆಯಲ್ಲಿ ಇಟ್ಟಾಗನೆ ನಾವು ಸಾಕ್ಷಾತ್ಕಾರವನ್ನ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಅವರು ನಾವೇ ಅನ್ನುವ ಭಾವನೆ ಯಾವಾಗ ಬರುತ್ತೋ ಆವಾಗ ಮಾತ್ರ ನಾವು ಸಾಕ್ಷಾತ್ಕಾರನ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಜೀಸಸ್ ರವರ ಬೋಧನೆಯನ್ನು ಕೂಡ ನಾವು ಆಗಾಗ್ಗೆ ಮತ್ತೆ ಕೇಳ್ತಾ ಇದ್ರೆ ಆಧ್ಯಾತ್ಮಿಕ ಸತ್ಯಗಳನ್ನೆಲ್ಲ ಕ್ರಮವಾಗಿ ಪೂರ್ಣವಾಗಿ ಮನನವಾಗಿ ಅವನ್ನೆಲ್ಲ ಪೂರ್ಣ ಜೀರ್ಣ ಮಾಡ್ಕೊಂಡು ನಮ್ಮ ಜೀವನದಲ್ಲಿ ಸಹಿತ ನಾವು ಅದನ್ನ ಕಾರ್ಯರೂಪಕ್ಕೆ ತಂದಾಗ ಮಾತ್ರ ನಾವು ಸಾಕ್ಷಾತ್ಕಾರ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ದೇವರ ರಾಜ್ಯ ಒಳಗಡೆನೆ ಇದೆ ಅಂತ ಜೀಸಸ್ ಕ್ರೈಸ್ಟ್ ಹೇಳ್ತಾರ. ಎಲ್ಲಿ ಒಳಗಡೆ ಶ್ರೀ ಅಂದ್ರೆ ನೋಡ್ರಿ, ಎತ್ರ ಯೋಗೇಶ್ವರ ಕೃಷ್ಣೋ ತತ್ರ ಪಾತ್ರೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ಧ್ರುವ ನೀತಿರ್ ಮತಿರ್ಮಮ. ಎತ್ರ ಯೋಗೇಶ್ವರ ಕೃಷ್ಣ ಅಂತಂದ್ರೆಗಿನ ಯೋಗದಲ್ಲೇ ನಾವು ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆಗಿನ ನಮ್ಗೆ ಸಾಧ್ಯ ಆಗೋದಿಲ್ಲ. ಆಗ ನಮ್ಗೆ ಬೇಕಾದುದೆಲ್ಲ ನಮ್ಮ ಹತ್ರ ಸೇರ್ತದ. ಅಂದ್ರೆ
ಶ್ರೀ ವಿಜಯ ಅಂದ್ರೆ ನಾವು ಯೋಗವನ್ನ ಮಾಡಿದಾಗ, ಧ್ಯಾನವನ್ನ ಮಾಡಿದಾಗ ಮಾತ್ರ ನಾವು ವಿಜಯವನ್ನ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಭೂತಿ ಧ್ರುವ ನೀತಿರ್ ಮಮ, ಈ 4 ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನೋದು ಎಲ್ಲವಷ್ಟೂನು ನಮಗೆ ನಾವು ಪಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. ಅವನ್ನೆಲ್ಲ ಯಾವ ರೀತಿ ಪಡ್ಕೋತೀವಿ ಅಂದ್ರೆ ಧ್ಯಾನದ ಮೂಲಕ ಮಾತ್ರ ನಾವು ಅರ್ಥ ಕಾಮ ಮೋಕ್ಷ ಧರ್ಮ ಎಲ್ಲವನ್ನು ನಾವು ತಿಳ್ಕೊಳಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಜೀಸಸ್ ನನ್ನು ಎಲ್ಲರೂ ಕೇಳುತ್ತಾರೆ, ಈ ದೇವರ ರಾಜ್ಯ ಇಲ್ಲಿದೆ. ಜೀಸಸ್ ರನ್ನು ಕೇಳ್ತಾರೆ, ಈ ದೇವರ ರಾಜ್ಯ ಇಲ್ಲಿದೆ. ದೇವರ ರಾಜ್ಯನ ನಾವು ಹೊರಗಡೆ ಎಲ್ಲೋ ಹುಡುಕಿದ್ರೆಗಿನ ನಮಗೆ ಸಿಗೋದಿಲ್ಲ, ನಮ್ಮ ಒಳಗಡೆನೆ ಇದೆ. ನಾವು ಒಳಗಡೆ ಹೋದಾಗ ಮಾತ್ರ ದೇವರ ರಾಜ್ಯಕ್ಕೆ ನಾವು ಹೋಗೋದಕ್ಕೆ ಸಾಧ್ಯ. ನಮ್ಮ ಒಳಗೆ ನಾವು ಹೋಗೋದಂದ್ರೆ ನಮ್ಮ ಒಳಗಿನ ಉಸಿರನ್ನ ನಾವು ಗಮನಿಸ್ಬೇಕು. ಒಳ ಹೋಗುವ ಉಸಿರನ್ನ, ಹೊರ ಬರುವ ಉಸಿರನ್ನ ಗಮನಿಸಿದಾಗ ಮಾತ್ರ ಮೇಲಿನ ದೇವರ ರಾಜ್ಯಕ್ಕೆ ಹೋಗೋದಕ್ಕೆ ಅರ್ಹತೆಯನ್ನ ನಾವು ಪಡಿತೀವಿ. ಅಲ್ಲಿ ತನಕನೂ ನಾವು ದೇವರ ರಾಜ್ಯದೊಳಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರಪಂಚವೆಲ್ಲ ಯಾಕೆ ದುಃಖಮಯಾಗಿ ಇದೆ ಅಂತಂದ್ರೆಗಿನ ಯಾರು ಕೂಡ ದೇವರ ರಾಜ್ಯದಲ್ಲಿ ಸೇರ್ತಾ ಇಲ್ಲ. ಅದಕ್ಕೋಸ್ಕರ ಇಷ್ಟು ಸಾಸಿವೆ ಎಷ್ಟಾದ್ರೂ ನೀವು ಶ್ರದ್ಧೆ ತೋರಿದ್ರೆ ಧ್ಯಾನಕ್ಕೆ, ಆಗ ನೀವು ದೇವರ ರಾಜ್ಯದಲ್ಲಿ ಹೋಗಿ ನಿಮ್ಗೆ ಏನೇನು ಬೇಕೋ ಎಲ್ಲವನ್ನೂ ನೀವು ಸಂಪಾದನೆ ಮಾಡೋದಕ್ಕೆ ಸಾಧ್ಯ. ಶ್ರದ್ಧೆ ಹೊರಗಡೆನೆ ತಿರುಗ್ತಾ ಇದ್ದಾರ, ಯಾರು ಒಳಗಡೆ ಹೋಗ್ತಾ ಇಲ್ಲ. ನಾವು ಒಳಗಡೆ ಹೋಗಿದ್ದಾಗ ಮಾತ್ರ ನಮ್ಮ ಜೀವನದಲ್ಲಿ ಭೋಗವನ್ನ, ಸಂತೋಷವನ್ನ, ವಿಜಯ ಮೋಕ್ಷ, ಒಳ್ಳೆಯ ಐಶ್ವರ್ಯ ಇವೆಲ್ಲ ನಮಗೆ ಲಭಿಸ್ಬೇಕು ಅಂದ್ರೆ ನಮ್ಮ ರಾಜ್ಯದ ಒಳಗೆ, ನಮ್ಮ ಶರೀರದೊಳಗಡೆನೆ ನಾವು ಹೋಗ್ಬೇಕು. ಅಂತರ್ಮುಖಿ ಆಗಿರ್ಬೇಕು. ಬಹಿರ್ಮುಖ ಆಗಿದ್ರೆ ನಾವು ಏನು ತಿಳ್ಕೊಳೋದಕ್ಕೆ, ನಾವು ಮೇಲಿನ ದೇವರ ರಾಜ್ಯದೊಳಗೆ ಕಾಲಿಡೋದಕ್ಕೆ ನಮ್ಗೆ ಅರ್ಹತೆ ಅನ್ನೋದು ಇರೋದಿಲ್ಲ. 40 ದಿನಗಳ ಉಪವಾಸ ಮಾಡ್ಬೇಕು. ದೇವರ ರಾಜ್ಯಕ್ಕೆ ಹೋಗ್ಬೇಕಂದ್ರೆ 40 ದಿನಗಳ ಉಪವಾಸ ಅಂದ್ರೆಗಿನ ಊಟ ಮಾಡ್ಲಾರ್ದಂಗೆ ಉಪವಾಸ ಇರೋದಲ್ಲ. ಯಾವ ಮನುಷ್ಯ ಆದ್ರೂನು ಉಪವಾಸ, ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇರುವುದು. ನಮ್ಮ ಆತ್ಮದ ಜೊತೆಗೆ ನಾವು ವಾಸವಾಗಿರುವುದು. ಉಪವಾಸ ಅಂದ್ರೆ ಊಟ ಮಾಡ್ತಾ ಇರೋದಲ್ಲ. ಆದ್ರೆ 41 ದಿನಗಳ ಕಾಲ ನಮ್ಮ ಆತ್ಮದ ಜೊತೆಗೆ ನಾವು ಇದ್ದಾಗ ಅವಾಗ ನಮ್ಮ ಶರೀರ, ಮನಸ್ಸು, ಆತ್ಮ 3 ಕಲೆತಿದ್ದಾಗ ಮಾತ್ರ ನಮ್ಮ ಒಂದು ಧ್ಯಾನದ ಸ್ಥಿತಿಯಲ್ಲಿ ಇದ್ದಾಗ, ಸಮಾಧಿ ಸ್ಥಿತಿಯಲ್ಲಿ ಹೋಗೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅವಾಗ ನಾವು 40 ದಿನಗಳು ನಾವಿದ್ದಾಗ ಚಿತ್ತವೃತ್ತಿ ನಿರೋಧ ಮಾಡಿಕೊಂಡು, ತನ್ನ ದಿವ್ಯ ಚಕ್ಷು ಉತ್ತೇಜಿಸಿಕೊಂಡು, ತನ್ನ ದಿವ್ಯ ಶರೀರವನ್ನು ಉತ್ತೇಜನ ಮಾಡಿಕೊಂಡು ಸಕಲ ಸಿದ್ಧಿಗಳನ್ನ ಹೊಂದಿ ಮತ್ತೆ ಸಕಲ ಜ್ಞಾನವನ್ನ ಸಂಪಾದಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಾಗಿ ಜೀಸಸ್ ಕ್ರೈಸ್ಟ್ ಮಾಡಿದ್ದಾರೆ. ಮತ್ತೆ ನೀವುನು ಎಲ್ಲರೂ ಮಾಡ್ರಿ ಅಂತ ಅವರು ಹೇಳ್ತಾ ಇದ್ದಾರೆ. ಸಕಲ ಸಿದ್ಧಿಗಳನ್ನ ನಾವು ಪಡಿಬೇಕು ಅಂತಂದ್ರೆಗಿನ ಯಾವಾಗ ನಮ್ಮೊಳಗೆ ನಾವು ಹೋಗ್ತೀವೋ ಆಗ ಮಾತ್ರ ನಾವು ಸಕಲ ಸಿದ್ಧಿಗಳನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಕ್ರಿಶ್ಚಿಯಾನಿಟಿ ಅಂದ್ರೆ ಚರ್ಚಿಗೆ ಹೋಗೋದಲ್ಲ. ನಾವು ಬರೇ ಕ್ರಿಶ್ಚಿಯಾನಿಟಿ ಅಂದ್ರೆ ನಾವು ಚರ್ಚಿಗೆ ಹೋಗಿ ಕ್ರಿಸ್ತರನ್ನ ಆರಾಧನೆ ಮಾಡೋದನ್ನೋದಿಲ್ಲ. ನಮ್ಮ ಒಳಗೆ ನಾವು ಹೋಗೋದೆಂದು ಅರ್ಥ. ಅದೇ ನಿಜವಾದ ಕ್ರಿಶ್ಚಿಯಾನಿಟಿ. ಯಾವಾಗ ನಮ್ಮೊಳಗೆ ನಾವು ಹೋಗ್ತೀವೋ ನಮ್ಮಲ್ಲೂ ಕೂಡ ಆ ಕ್ರೈಸ್ಟ್ ಕಾನ್ಶಿಯಸ್ನೆಸ್ ಅನ್ನೋದು ಬರುತ್ತದೆ, ಆ ಚೈತನ್ಯ ಅನ್ನೋದು ಬರ್ತದೆ. ನಾನೇ ಎಲ್ಲ ನಾನೇ, ನಾನು ದೇವರ ಮಗ, ಎಲ್ಲ ದೇವರ ಮಕ್ಕಳೇ, ಎಲ್ಲರೂ ಸರಿ ಸಮಾನರೇ ಎನ್ನುವುದು ಕ್ರೈಸ್ಟ್ ಕಾನ್ಶಿಯಸ್ನೆಸ್. ಎಲ್ಲರೂ ನಾವು ಒಂದೇ ಅನ್ನೋ ಭಾವನೆ ಆಗ ನಮ್ಮಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆಗ ನಾವು ಯಾವಾಗ ನಾವು ಧ್ಯಾನ ಮಾಡಕ್ಕೆ ಶುರು ಮಾಡ್ತೀವೋ ನಮ್ಮಲ್ಲಿರುವ ವಿಕಲ್ಪಗಳೆಲ್ಲ ಹೊರಗಡೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಜೀಸಸ್ ಎಸೆನ್ಸ್ ಎಂದು ಕರೆಯುವ ಯೋಗಿ ಕುಟುಂಬದ
ದವರ ಹತ್ತಿರ ಚಿಕ್ಕಂದಿನಲ್ಲೇ ಸೇರಿ ಯೋಗ ಪದ್ಧತಿಗಳನ್ನೆಲ್ಲ ಸ್ವೀಕರಿಸಿ ಧ್ಯಾನ ಪದ್ಧತಿಗಳನ್ನೆಲ್ಲ ಕಲಿತುಕೊಂಡು ಒಳ್ಳೆಯ ಯೋಗಿಯಾಗಿ ಋಷಿಯಾಗಿ ಒಳ್ಳೆಯ ಯೋಗೀಶ್ವರರಾಗಿ ನಂತರ ತನ್ನ ಅದ್ಭುತವಾದ ಬೋಧನೆಗಳನ್ನ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ ಜೀಸಸ್ಸು. ಪ್ರಪಂಚವನ್ನ ಸರಿ ಮಾಡುವಾತ ಮೊಟ್ಟ ಮೊದಲು ತನ್ನನ್ನು ತಾನು ಸರಿಪಡಿಸ್ಕೊಳ್ಬೇಕು. ನಾವು ಹೊರಗಡೆ ಪ್ರಪಂಚವನ್ನ ಸರಿಪಡಿಸೋದಲ್ಲ, ಹೊರಗಡೆ ನಡೀತಿರುವ ಜಗಳಗಳನ್ನ ಸರಿಪಡಿಸೋದಲ್ಲ. ಮೊದಲು ನಮ್ಮ ಒಳಗಡೆ ನಾವು ಪ್ರೇಮವನ್ನ ತುಂಬ್ಕೋಬೇಕು, ನಮ್ಮ ಒಳಗಡೆ ನಾವು ಶಾಂತವಾಗಿ ಇರ್ಬೇಕು. ಆ ನಂತರ ಇನ್ನೊಬ್ರನ್ನ ಸರಿ ಮಾಡ್ಬೇಕು ಅಂತ ಜೀಸಸ್ ಕ್ರೈಸ್ಟ್ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಜೀಸಸ್ ಕ್ರೈಸ್ಟ್ ಭೂಮಿ ಮೇಲೆ ಬರುವ ಮುಂಚೆಯೇ 500 ವರ್ಷಗಳ ಪೂರ್ವದಲ್ಲೇ ಗೌತಮ ಬುದ್ಧನಿಂದ ಜಗತ್ತಿನೆಲ್ಲೆಡೆ ಆನಾಪಾನಸತಿ ಅನ್ನೋದು ಪ್ರಚಲಿತವಾಗಿದೆ. ಜ್ಞಾನಿ ಬಾಲೋನ್ಮತ್ತವತ್ ಅಂದರೆ ದೊಡ್ಡವರ ಮನಸ್ತತ್ವ ಅಲ್ಲ. ನಾವು ಯಾವಾಗ ಮನುಷ್ಯ ಬಾಲಕರು, ಬಾಲ ಯೋಗಿಗಳು, ಬಾಲರು ಅಂದ್ರೆ ಸಣ್ಣ ಮನುಷ್ಯರ ಮನಸ್ತತ್ವ ಯಾವ ರೀತಿ ಇರುತ್ತೋ ಆ ರೀತಿ ನಮ್ಮ ಮನಸ್ತತ್ವ ಇದ್ದಾಗ ಮಾತ್ರ ನಾವು ಅವರು ಎಲ್ಲ ಒಂದೇ. ನಮಗೆ ಏನ್ ಅನಿಸ್ತೈತೋ ಅವ್ರಿದ್ದಾಗ ಒಂದ್ ರೀತಿ ಮಾತಾಡೋದು, ಇವ್ರಿದ್ದಾಗ ಒಂದ್ ರೀತಿ ಮಾತಾಡೋದು ಅಲ್ಲ. ನಮ್ಗೆ ಏನ್ ಮಾತಾಡ್ಬೇಕು ಅನಿಸ್ತೋ ಅದನ್ನ ಮಾತಾಡ್ತೀವೋ ಅವಾಗ ಮನುಷ್ಯರು ಯಾವ ಸಣ್ಣ ಮಕ್ಕಳು ಯಾವ ರೀತಿ ಇರ್ತಾರೋ ಆ ಮನಸ್ಥಿತಿ ನಮ್ಮಲ್ಲಿ ಬಂದಾಗ ಮಾತ್ರ ನಾವು ಯೋಗಿಗಳು ಆಗೋದಕ್ಕೆ ಸಾಧ್ಯ. ಆವಾಗ ನಾವು ಬ್ರಹ್ಮತ್ವವನ್ನ ನಾವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆ ಬಾಲತ್ವ, ಅಮಾಯಕತೆ, ಸ್ವಚ್ಛತೆ ಬೆಳೆಸ್ಕೊಂಡ್ರೆ ಮಾತ್ರ ನಾವು ದೇವರ ರಾಜ್ಯವನ್ನ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಜ್ಞಾನಿ ಯಾವಾಗ್ಲೂ ಒಂದು ಚಿಕ್ಕ ಮಗು ತರ ಇರ್ತಾನ, ಒಬ್ಬ ಉನ್ಮತ್ತನಾಗಿರ್ತಾನ. ಜ್ಞಾನಿ ಅನ್ನುವಾತ ಯಾವಾಗ್ಲೂ ಒಂದು ಸಣ್ಣ ಮಗುವಿನ ತರ ಮನಸ್ಸಿನ, ಸಣ್ಣ ಮಕ್ಕಳ ಮನಸ್ತತ್ವ ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಇದ್ದಾಗ ಮಾತ್ರ ನಾವು ಬ್ರಹ್ಮತ್ವವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದಿಶಂಕರಾಚಾರ್ಯರು ಹೇಳಿದ್ರು, ಜೀಸಸ್ ಹೇಳಿದ್ರು, ಯಾರೇ ಹೇಳಿದ್ರು ಸತ್ಯ ಅನ್ನೋದು ಒಂದೇ ಆಗಿದೆ. ನಾವು ಎಷ್ಟೋ ವರ್ಷಗಳು ದೊಡ್ಡವರಾಗ್ಬಿಟ್ಟಿದೀವಿ, ನಾವು ಚಿಕ್ಕ ಮಗುವಿನ ತರ ಆಗಿದ್ದಾಗ ಮಾತ್ರ ನಾವು ದೇವರ ರಾಜ್ಯದಲ್ಲಿ ಹೋಗೋದಕ್ಕೆ ಸಾಧ್ಯ. ಪ್ರತಿ ಶಿಷ್ಯ ಕೂಡ ಗುರುವನ್ನ ಮೀರಿಸಿದ ಶಿಷ್ಯನಾಗಬೇಕು. ಒಂದು ಗುರುವಿನಕ್ಕಿಂತ ಶಿಷ್ಯ ಇನ್ನೂ ಮೇಲೆ ಹೋಗಿದ್ದಾಗ ಮಾತ್ರ ಗುರುಗಳಿಗೆ ಎಷ್ಟೋ ತೃಪ್ತಿ ಆಗುತ್ತೆ. ನಾನು ಒಂದು ಪಾಯಿಂಟ್ ಧ್ಯಾನ ಹೇಳಿಕೊಟ್ರೆ ಅವರು ಅದ್ರೊಳಗೆ ಸಾಧನೆ ಮಾಡಿ ಮಾಡಿ ಇನ್ನೂ ನನ್ನಕ್ಕಿಂತ ಅದ್ಭುತವಾದ ಜ್ಞಾನವನ್ನು ಹೊರಗಡೆ ಹಂಚುತ್ತಾ ಇದ್ದಾರೆ, ಅವ್ರು ತಿಳ್ಕೊಂಡಿದ್ದಾರೆ ಅನ್ನೋ ಅರ್ಥ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ಗುರುವನ್ನು ಮೀರಿಸಿದ ಶಿಷ್ಯನಾಗ್ಬೇಕನ್ನೋದೇ ಜೀಸಸ್ನ ಬೋಧನೆ. ಜೀಸಸ್ರ 2 ದಿವ್ಯ ಸಂದೇಶಗಳು. ಏನು ದಿವ್ಯ ಸಂದೇಶಗಳು ಅಂದ್ರೆ ಆದೇಶಗಳನ್ನ ಶಿರಸಾವಹಿಸಿ ಪಾಲಿಸಬೇಕಾದದ್ದೇ. ನಾವು ಏನು ಆದೇಶಗಳು ಅಂತ ಇಟ್ಕೊಂಡಿರ್ತೀವಿ ನೋಡ್ರಿ, ಪಿರಮಿಡ್ ಆದರ್ಶ ಸೂತ್ರಗಳು, 18 ಆದರ್ಶ ಸೂತ್ರಗಳು ಇದ್ದಾವೆ. ಅವುಗಳನ್ನೆಲ್ಲ ಸುಮ್ನೆ ಮಾಡಿಲ್ಲ, ಅವುಗಳನ್ನ ನಾವು ಪಾಲನೆ ಮಾಡ್ಬೇಕು. ಅದನ್ನ ಪಾಲಿಸಿದಾಗ ಮಾತ್ರ ನಾವು ಪಿರಮಿಡ್ ಮಾಸ್ಟರ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಅವು ಸಂದೇಶಗಳಲ್ಲ, ಆದೇಶಗಳು. ನಮ್ಮನ್ನ ನಾವು ಪ್ರೀತಿಸಿಕೊಳ್ಬೇಕು, ನಮ್ಮನ್ನ ನಾವು ಪ್ರೀತಿಸ್ಕೋಬೇಕು. ನಂತರ ನಮ್ಮ ಹೊರಗಡೆ ಇರೋರ್ನನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ಬೇಕು. ನಮ್ಮೊಳಗೆ ನಮ್ಮನ್ನ ಪ್ರೀತಿ ಮಾಡೋದು ಅಂದ್ರೆ ನಮ್ಮ ಒಳಗಿನ ಆತ್ಮದ ಬಗ್ಗೆ ನಾವು ತಿಳ್ಕೋಬೇಕು. ಆತ್ಮದ ಬಗ್ಗೆ ಸಂಪೂರ್ಣವಾದ ಅವಗಾಹನೆಯನ್ನ ನಾವು ತಂದ್ಕೋಬೇಕು. ಆತ್ಮವನ್ನ ಆಲಂಗಿಸ್ಕೊಳ್ಬೇಕು, ಆತ್ಮವನ್ನ ಚುಂಬನೆ ಮಾಡ್ಬೇಕು, ಆತ್ಮವನ್ನ ನಾವು ತಿಳಿದುಕೊಳ್ಬೇಕು. ಅದರಲ್ಲೇ ನಾವು ಮಗ್ನರಾಗಿರುತ್ತೇವೆ. ಧ್ಯಾನವೇ ಮೊಟ್ಟ ಮೊದಲ ದಿವ್ಯ ಆದೇಶ. ಧ್ಯಾನವೆನ್ನುವ ಪದವನ್ನ ಜೀಸಸ್ ಉಪಯೋಗಿಸಿಲ್ಲ, ಆದ್ರೆ ಹೇಳುವುದೆಲ್ಲ ಧ್ಯಾನದ ಕುರಿತೆ. ಜೀಸಸ್ ಧ್ಯಾನ ಮಾಡ್ರಿ ಅಂತ ಯಾವತ್ತೂ ಹೇಳಿಲ್ಲ, ಆದ್ರೆ ಆತ ಹೇಳೋದೆಲ್ಲ ದೇವರ ರಾಜ್ಯದ ಒಳಗೆ ಪ್ರವೇಶ ಮಾಡೋದು ಅಂತ ಹೇಳಿದ್ದಾರೆ. ನಮ್ಮ ಉಸಿರನ್ನ ನಾವು ಗಮನಿಸೋದು ಅನ್ನೋದು ಅವರು ಹೇಳಿಲ್ಲ. ಆದರೆ ಪ್ರಸ್ತುತ ಕ್ರಿಶ್ಚಿಯಾನಿಟಿಯಲ್ಲಿ ಧ್ಯಾನವೆನ್ನುವುದು ಮೂಲೆ ಗುಂಪಾಗಿದೆ. ಕ್ರಿಶ್ಚಿಯಾನಿಟಿಯಲ್ಲಿ ಧ್ಯಾನ ಅನ್ನೋದು ಯಾವುದೂ ಇಲ್ಲ. ಪಕ್ಕದವರನ್ನು ಪ್ರೀತಿಸುವುದೇ ಜೀಸಸ್ ರವರ
ಸಿದ್ಧಾಂತವೆಂದುಕೊಂಡಿದ್ದಾರೆಯೇ ವಿನಃ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳಬೇಕು ಅನ್ನುವ ಮಾತು ಎಲ್ಲೋ ಹಾರಿ ಹೋಗಿದೆ. ಮುಖ್ಯವಾದ ಇನ್ನೊಂದು ವಿಷಯವೇನೆಂದರೆ ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು. ಜೀಸಸ್ರನ್ನಲ್ಲ, ಕೃಷ್ಣನ್ನ ಅಲ್ಲ, ಮತ್ತೆ ರಾಮನನ್ನ ಅಲ್ಲ, ನಮ್ಮನ್ನ ನಾವು ಪ್ರೀತಿ ಮಾಡ್ಕೋಬೇಕು. ನಮ್ಮನ್ನ ನಾವು ಪ್ರೀತಿ ಮಾಡ್ಕೊಂಡ್ರೇನೆ ನಮಗೆ ಬೇಕಾಗಿದ್ದು. ನೋಡ್ರಿ, ಆ ಗಾದೆ ಸಹಿತ ಇದೆ, ಮನೆಗೆದ್ದು ಮಾರುಗೆದೆ ಅಂತ. ನಮ್ಮನ್ನ ನಾವು ಗೆದ್ದಿಲ್ಲ ಅಂತಂದ್ರೆಗಿನ ನಮ್ಮ ಒಂದು ನಮ್ಮ ಮನನ್ನು ನಾವು ಗೆಲ್ಲಬೇಕು. ನಾವು ಹೇಳಿದ ಹಾಗೆ ಆ ಮನಸ್ಸು ಕೇಳುವ ರೀತಿಯಾಗಿ ನಾವು ಇಟ್ಕೋಬೇಕು. ಮನಸ್ಸು ಹೇಳಂಗೆ ನಾವು ಕೇಳುವ ರೀತಿಯಾಗಿ ನಾವು ಇಟ್ಕೋಬಾರ್ದು. ನಾವು ಯಾಕೆ ಹುಟ್ಟಿದೀವಿ, ಯಾಕೋಸ್ಕರ ಬದುಕ್ತಾ ಇದ್ದೀವಿ, ಸತ್ತ ನಂತರ ಎಲ್ಲಿಗೆ ಹೋಗ್ತೀವಿ, ಎಲ್ಲಿಂದ ಬಂದಿದೀವಿ ಅಂತ ಜ್ಞಾನಗಳನ್ನೆಲ್ಲ ನಾವು ತಿಳ್ಕೊಂಡಾಗ ಮಾತ್ರ ನಾವು ಸರಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಯ್ಯೋ, ಈ ಜನ್ಮದಲ್ಲಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ಮತ್ತೆ ಮುಂದಿನ ಜನ್ಮದಲ್ಲಿ ಅದನ್ನ ನಾವು ಅನುಭವಿಸ್ಲೇಬೇಕು ಅನ್ನುವ ಅರಿವು ಇದ್ದಾಗ ಮಾತ್ರ ನಾವು ತಪ್ಪುಗಳನ್ನ ಮಾಡೋದಕ್ಕೆ ಬಿಟ್ಟು ಮತ್ತೆ ಇನ್ನೊಬ್ಬರಿಗೆ ಉಪಕಾರಗಳನ್ನ, ಸಹಾಯವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ನಂತರ ನಮ್ಮ ಆತ್ಮವನ್ನ ನಾವು ಪ್ರೀತಿ ಮಾಡ್ಕೊಂಡು ಯಾವ ರೀತಿಯಾಗಿ ಜೀವನ ಮಾಡ್ಬೇಕು ಅನ್ನೋದನ್ನ ಎಲ್ಲ ಅರ್ಥ ಮಾಡ್ಕೊಂಡು ಆ ನಂತರ ಪಕ್ಕದವ್ರನ್ನ ಪ್ರೀತಿಸೋದು ಅಂತಂದ್ರೆಗಿನ ನಮ್ಮ ಪಕ್ಕದವರು ಬಂದ್ರೆ ಅವ್ರಿಗೆಲ್ಲ ಅನ್ನ, ಆಹಾರ, ಬಟ್ಟೆ ಎಲ್ಲ ಕೊಡೋದು ಅಂತಲ್ಲ. ಅವರು ಅನ್ನ, ಆಹಾರ, ಬಟ್ಟೆ ಏನಿದ್ರು ಸರಿ, ಇಲ್ಲ ಅಂದ್ರೂ ಸರಿ, ಯಾವ ರೀತಿಯಾಗಿ ತೃಪ್ತಿಯಿಂದ ಜೀವನ ಮಾಡ್ತಾರೆ ಅನ್ನೋದನ್ನ ಅವರಿಗೆ ನಾವು ಧ್ಯಾನವನ್ನ ಪರಿಚಯ ಮಾಡಿಸಿಕೊಟ್ಟಾಗ ಅವರು ತೃಪ್ತಿಯಿಂದ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಾಗಿ ಅವ್ರೆಲ್ಲರನ್ನು ನಾವು ತಯಾರು ಮಾಡ್ಬೇಕು. ಪಕ್ಕದವ್ರನ್ನ ಪ್ರೀತಿ ಮಾಡೋದಂದ್ರೆ ಅವ್ರ ಕೆಲ್ಸಕ್ಕೆ ಹೋಗ್ದಂಗೆ, ಅವ್ರ ಮನೆಯಲ್ಲೇ ಕೂತ್ಕೊಳ್ಳೋದು, ಅವ್ರು ದುಡ್ದಿಟ್ಟಿರೋದನ್ನೆಲ್ಲ ಅವ್ರು ಕೂಡಿ ಇಟ್ಕೊಳೋದು, ನಮ್ಮ ಮನೆಯಲ್ಲಿ ಬಂದಾಗ ಅವ್ರು ಊಟ ಮಾಡಿ ಹೋಗೋದು. ಆ ರೀತಿಯಾಗಿ ಯಾರು ಹೇಳಿಕೊಟ್ಟಿಲ್ಲ. ಅದಕ್ಕೋಸ್ಕರ ಆ ರೀತಿಯಾದ ಯಾರನ್ನು ಸೋಂಬೇರಿಗಳನ್ನಾಗಿ ನಾವು ತಯಾರು ಮಾಡಬಾರ್ದು. ತಮ್ಮ ದುಡಿಮೆಯಿಂದನೇ ತಮ್ಮ ಜೀವನಗಳನ್ನ ನಡೆಸ್ಕೊಳ್ಳೋದಕ್ಕೆ ನಾವು ಮಾರ್ಗದರ್ಶಕರಾಗಿರ್ಬೇಕು. ನಮ್ಮನ್ನ ಪಕ್ಕದವ್ರನ್ನ ಪ್ರೀತಿಸೋದು ಅಂತಂದ್ರೆಗಿನ ನಾವೆಲ್ಲ ದುಡಿದು ಅವ್ರಿಗೆ ಕೊಡೋದಲ್ಲ. ಅವರು ಕಾಲ್ ಮೇಲೆ ಅವ್ರು ನಿಂತ್ಕೊಳಂಗೆ ಮಾಡಿ ಅವ್ರಿಗೆ ಧ್ಯಾನ ಒಂದೇ ಕಲಿಸ್ಬೇಕು. ಇನ್ನೊಬ್ರ ಮೇಲೆ ಪ್ರೀತಿ ಬರೋ ಹಾಗೆ ನಾವು ಮಾಡಬೇಕು. ಒಂದು ಸ್ವಾಧ್ಯಾಯ ಅನ್ನೋದು ಕಲಿಸೋದು, ಎಲ್ಲವಷ್ಟು ಸಜ್ಜನ ಸಾಂಗತ್ಯ ಅನ್ನೋದು ಕಲಿಸಿದಾಗ ಮಾತ್ರ ಪಕ್ಕದವ್ರನ್ನ ಪ್ರೀತಿಸೋದು ಅನ್ನೋದು ಆಗುತ್ತೆ. ಧ್ಯಾನ ಮಾಡುವುದೇ ನಮ್ಮ ಮೇಲೆ ನಾವು ತೋರುವ ಪ್ರೀತಿ. ಧ್ಯಾನ ಮಾಡಿದಾಗ ಮಾತ್ರ ನಾವು ನಮ್ಮನ್ನ ನಾವು ಪ್ರೀತಿ ಮಾಡ್ಕೊಂಡವ್ರಾಗೆ ಆಗ್ತೀವಿ. ಬಾಯಿಯಿಂದ ಏನ್ ಬರುತ್ತದೋ ಅದರ ಮೇಲೆ ನಮ್ಗೆ ಜಾಗೃತಿ ಆಗಿರ್ಬೇಕು. ನೋಡ್ರಿ, ನಾವು ಏನಾದ್ರೂ ಆಹಾರವನ್ನ ನಾವು ಸೇವನೆ ಮಾಡಿದಾಗ ಆಹಾರ ನಮ್ಮ ಹೊಟ್ಟೆ ಒಳಗಡೆ ಹೋದಾಗ ನಮ್ಗೆ ಶರೀರಕ್ಕೆ ಆ ಖಾರ ಆಗಿಲ್ಲ ಅಂದ್ರೆ ಏನಾದ್ರೂ ತೊಂದ್ರೆ ಆಗುತ್ತೆ, ಇಲ್ಲ ಅಂತಂದ್ರೆ ಏನು ಆಗಲ್ಲ. ಆದ್ರೆ ನಮ್ಮ ಬಾಯಿಂದ ಬರುವ ಮಾತುಗಳನ್ನ ನಾವು ಆಲೋಚನೆ ಮಾಡಿ ಮಾತಾಡ್ಬೇಕು. ಇಲ್ಲ ಅಂತಂದ್ರೆಗಿನ ನಾವು ಮಾತಾಡಿದ್ದು ಇನ್ನೊಬ್ರು ಮನಸ್ಸಿಗೆ ನೋವಾಗುವ ರೀತಿಯಾಗಿ ಇದ್ರೆಗಿನ ನಮ್ ಬಾಯಿನಿಂದ ಹೊರಗೆ ಬಂದ್ಮೇಲೆ ನಾವು ಏನು ಮಾಡಕ್ ಆಗೋದಿಲ್ಲ. ಅದನ್ನ ಮತ್ತೆ ಕರ್ಮ ಸಿದ್ಧಾಂತದ ಮೂಲಕ ಮತ್ತೆ ಆ ಕರ್ಮವನ್ನ ನಾವು ಅನುಭವಿಸ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಶರೀರದೊಳಗೆ, ನಮ್ಮ ದೇಹದೊಳಗೆ ಏನು ಹೋಗ್ತದೋ ಎಂದು ಅದು ಆತ್ಮಕ್ಕೆ ಕೆಟ್ಟದ್ದನ್ನ ಮಾಡೋದಿಲ್ಲ. ಆದ್ರೆ ನಮ್ಮ ಬಾಯಿಂದ ಏನ್ ಹೊರಗ್ ಬರುತ್ತೋ ಅದು ಆತ್ಮವನ್ನ ಕೆಟ್ಟದ್ದು ಮಾಡಬಲ್ಲದು. ಯಾಕೆ ಅಂತಂದ್ರೆಗಿನ ವಾಕ್ಕ್ಷೇತ್ರದ ಮೇಲೆ ಯಾವಾಗ್ಲೂ ನಾವು ಸಂಯಮವನ್ನ ಇಟ್ಕೊಂಡಿರ್ಬೇಕು. ಒಳ್ಳೆಯ ಸಂಯಮ. ಇಲ್ಲ ಅಂತಂದ್ರೆ ಬಾಯಿಯಿಂದ ಮಾತಾಡಿದ್ದು ಇನ್ನೊಬ್ರು ಮನಸ್ಸು ನೋವಾಗುವಂತದ್ದೇ ಇರ್ಬೋದು, ಮತ್ತೆ ಕೆಟ್ಟ ಸುಳ್ಳು ಆಪಾದನೆ ಮಾಡೋದಿರ್ಬೋದು, ಒಂದು ಮೋಸ ಮಾಡೋದಿರ್ಬೋದು. ಅವೆಲ್ಲ ನಾವು ಮಾಡಿದಾಗ ಮತ್ತೆ ನಾವು ಆ ಕರ್ಮಗಳನ್ನ ಅನುಭವಿಸ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ಯಾವಾಗ್ಲೂ ಸತ್ಯವಾಕ್ಗಳನ್ನೇ ಮಾತಾಡ್ತಾ ಇರ್ಬೇಕು. ಯಾವಾಗ್ಲೂ ಒಂದು ಧ್ಯಾನ ಮಾಡ್ತಾ ಇದ್ದಾಗ ಸತ್ಯವಾಕ್ಗಳನ್ನೇ ಮಾತಾಡ್ತಾ ಇದ್ದಾಗ ಮತ್ತೆ ನಮ್ಗೆ ಯಾವುದೇ ಕರ್ಮ ಅನ್ನೋದು ಅಂಟೋದಿಲ್ಲ. ಅಸತ್ಯ ವಾಕ್ಯಗಳು ಅನ್ನೋದು ನಮ್ಮ ಬಾಯಿಂದ ಬರೋದಿಲ್ಲ. ಅವಾಗ ದಿವ್ಯ ಧರ್ಮವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತನಾಡಿದ್ರೆ ನಮ್ಮ ಬಾಯಿಂದ ಯಾವಾಗ್ಲೂ ಸತ್ಯವಾದ ಮಾತುಗಳೇ, ಸತ್ಯವಾದ ವಾಕ್ಯಗಳೇ ನಮ್ಮ ಬಾಯಿಂದ ಹೊರಗಡೆ ಬರ್ತಾ ಇರುತ್ತೆ. ಒಂದ್ಸಾರಿ ಜೀಸಸ್ 11 ವರ್ಷದವರಿದ್ದಾಗ ಕಿರಿಯರ ಸಮ್ಮುಖದಲ್ಲಿ ಆತ್ಮದ ಕುರಿತು ಮಾತನಾಡ್ತಾ ಇರ್ತಾರ. ಆಗ ಒಬ್ಬ ಹುಡುಗ ಓಡ್ತಾ ಬಂದು, ಜೀಸಸ್, ನಿನ್ ತಾಯಿ ಕರೆಯುತ್ತಿದ್ದಾರೆ ಎನ್ನುತ್ತಾನೆ.
ಜೀಸಸ್ನ ಕರಿತಾ ಇದ್ದಾರೆ ಅಂದ್ರೆ ಆಗ ಜೀಸಸ್ ಹೇಳ್ತಾನೆ, ಯಾರು ನನ್ನ ತಾಯಿ, ಯಾರು ನನ್ನ ತಂದೆ? ದೇವರ ರಾಜ್ಯದಲ್ಲಿರುವವರೇ ನನ್ನ ತಾಯಿ ತಂದೆ ಎಂಬ ಸತ್ಯ ವಾಕ್ಕುಗಳನ್ನೇ ಹೇಳ್ತಾನೆ ನೋಡ್ರಿ. ಯಾರು ನನ್ನ ತಾಯಿ? ಈ ಜನ್ಮದಲ್ಲಿ ಈ ಭೂಲೋಕದಲ್ಲಿ ನನ್ನ ತಾಯಿ ಹುಟ್ಟಿಸಿದಾಳೆ ಅಷ್ಟೇ ಆಗ್ಲಿ, ನನ್ನ ತಾಯಿ ಈಕೆನೆ ಪರ್ಮನೆಂಟ್ ಅಲ್ಲ. ಆ ರೀತಿಯಾದ ಮಾತುಗಳು ನಮ್ಮ ಬಾಯಿಂದ ಬರ್ಬೇಕಂದ್ರೆ ಎಷ್ಟು ಜ್ಞಾನವನ್ನ ನಾವು ಹೊಂದಿದಾಗ ಮಾತ್ರ ಆ ರೀತಿಯಾದ ಮಾತುಗಳು ನಮ್ಮ ಬಾಯಿಂದ ಹೊರಗಡೆ ಬರ್ತವ. ಅದು ಪೂರ್ಣ ಸತ್ಯದಿಂದ, ಕಾಸು ಸತ್ಯದಿಂದ ಆ ರೀತಿಯಾದ ಮಾತುಗಳು ಹೊರಗಡೆ ಬರ್ತಾ ಇದ್ದಾಗ ನೋಡ್ರಿ, ಯಾರಿಗೂ ನೋವು ಅನ್ನೋದು ಆಗೋದಿಲ್ಲ. ಆದ್ದರಿಂದ ವಾಕ್ಕ್ಷೇತ್ರ ಅನ್ನೋದು ತುಂಬಾ ತುಂಬಾ ಪಿರಮಿಡ್ ಮಾಸ್ಟರ್ಸ್ಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂತದ್ದು. ಧ್ಯಾನ ಕ್ಷೇತ್ರದ ಬಗ್ಗೆ ತಿಳಿದುಕೊಂಡಿದೀವಿ. ಧರ್ಮ ಕ್ಷೇತ್ರ, ಕುರುಕ್ಷೇತ್ರ, ಕರ್ಮ ಕ್ಷೇತ್ರ. ನಾವು ಧರ್ಮ ಮಾಡಿದ್ರೆ ನಮ್ಗೆ ಧರ್ಮ ಬರುತ್ತೆ, ಕರ್ಮ ಮಾಡಿದ್ರೆ ಮತ್ತೆ ನಾವು ಕರ್ಮವನ್ನ ಅನುಭವಿಸ್ಬೇಕಾಗುತ್ತೆ. ವಾಕ್ಕ್ಷೇತ್ರ, ಧ್ಯಾನ ಕ್ಷೇತ್ರ, ಧರ್ಮ ಕ್ಷೇತ್ರ ಎಲ್ಲಾದ್ರ ಬಗ್ಗೆನೂ ತಿಳ್ಕೊಂಡು ನಾವು ತ್ರಿಕರಣ ಶುದ್ಧಿಯಿಂದ ಕೂಡಿರೋದವರ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಈ ಧ್ಯಾನ ಕ್ಷೇತ್ರ, ಧರ್ಮ ಕ್ಷೇತ್ರ ಮತ್ತೆ ವಾಕ್ಕ್ಷೇತ್ರ ಇವೆಲ್ಲವನ್ನ ತಿಳ್ಕೊಂಡಾಗ ಮಾತ್ರ ನಾವು ತ್ರಿಕರಣ ಶುದ್ಧಿಯಿಂದ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತ್ರಿಕರಣ ಶುದ್ಧಿ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೋ ಅದೇ ಮಾತುಗಳನ್ನ ನಾವು ಹೊರಗಡೆ ಆಡೋದು. ನಾವು ಹೊರಗಡೆ ಏನ್ ಮಾತಾಡ್ತೀವೋ ಅದೇ ರೀತಿಯಾಗಿ ಜೀವನ ಮಾಡೋದನ್ನೇ ತ್ರಿಕರಣ ಶುದ್ಧಿ ಅಂತಾರ. ನೋಡ್ರಿ, ಅಷ್ಟು ಸುಲಭವಾಗಿ ತ್ರಿಕರಣ ಶುದ್ಧಿ ಅನ್ನೋದು ಸಾಧ್ಯ ಅಲ್ಲ. ಯಾವಾಗ್ಲೂ ಆ ತ್ರಿಕರಣ ಶುದ್ಧಿ ಆಗಿದ್ದಾಗ ಮಾತ್ರ ನಮ್ಮ ಬಾಯಿಂದ ಸತ್ಯವಾದ ಮಾತುಗಳು ಅನ್ನೋದು ಬರುತ್ತೆ. ಆ ತ್ರಿಕರಣ ಶುದ್ಧಿ ನಾವು ಹೊಂದಬೇಕು ಅಂತಂದ್ರೆಗಿನ ಯಾವಾಗ ನಾವು ಒಂದು ಬಾತ್ರೂಮ್ಗಳನ್ನ ತೊಳೆಯೋದಾಗ್ಲಿ, ಟಾಯ್ಲೆಟ್ಗಳನ್ನ ತೊಳೆಯೋದಾಗ್ಲಿ ಅವು ಮಾಡಿದಾಗ ಮಾತ್ರ ನಮ್ಮ ಶರೀರದೊಳಗೆ ತ್ರಿಕರಣ ಶುದ್ಧಿ ಅನ್ನೋದು ಆಗೋದಕ್ಕೆ ಸಾಧ್ಯ ಆಗುತ್ತೆ. ದೇವರ ರಾಜ್ಯದಲ್ಲಿ ಎಷ್ಟೋ ಲೋಕಗಳಿವೆ, ಎಷ್ಟೋ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಜನಾಲೋಕ, ಮಹಾಲೋಕ, ತಪಲೋಕ ಇತ್ಯಾದಿ. ನಾನು ನನ್ನ ತಂದೆ ಇಬ್ಬರೂ ಒಂದೇ. ಜೀಸಸ್ ರವರ ಬೋಧನೆಗಳಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ನಾನು ದೇವರ ಮಗ ಎಂದು ಹೇಳಿದ್ದಾರೆ. ನಾನು ದೇವರ ಮಗ, ತಂದೆ ತಾಯಿಯ ಮಗ ಅನ್ನೋದು ಅಲ್ಲ. ನನ್ನ ತಂದೆ, ನಾನು ನನ್ನ ತಂದೆ ಇಬ್ಬರು ಒಬ್ಬರೇ ಎನ್ನುತ್ತಾರೆ. ನಾನು ಒಂದು ಪೂರ್ಣಾತ್ಮದಿಂದ ಹುಟ್ಟಿದ್ದೀನಿ, ನಮ್ಮ ತಂದೆ ಸಹಿತ ಪೂರ್ಣಾತ್ಮದಿಂದ ಹುಟ್ಟಿದ್ದಾರೆ. ನನ್ನ ಅಂಶಾತ್ಮ ಆದರೆ ಅಂಶಾತ್ಮನೇ ಪೂರ್ಣಾತ್ಮ. ಪೂರ್ಣಾತ್ಮದಿಂದ ಬಂದ ಅಂಶಾತ್ಮ ಪೂರ್ಣಾತ್ಮವೇ. ಪೂರ್ಣಾತ್ಮದಿಂದ ನಾನು ಬಂದಿದ್ದೀನಿ, ನಾನು ಅಂಶಾತ್ಮವೇ ಪೂರ್ಣಾತ್ಮ. ಪೂರ್ಣಾತ್ಮದಿಂದ ಬಂದ ಮೇಲೆ ಅಂಶಾತ್ಮ ಪೂರ್ಣಾತ್ಮ ಎರಡೂ ಒಂದೇ. ಯಾವುದು ದ್ವೈತ ಅದ್ವೈತ ಚೆನ್ನಾಗಿ ಸೇರಿಸಿ ಹೇಳಿದ್ದಾರೆ ಜೀಸಸ್. ದ್ವೈತವೆನ್ನುವುದು ಸತ್ಯವಾದರೆ ಅದ್ವೈತವೂ ಸತ್ಯವೇ. ನಾನು ಬೇರೆ ನೀನು ಬೇರೆ ಎನ್ನುವುದು ಸತ್ಯ ಆದರೆ ನೀನು ನಾನು ಒಂದೇ ಎನ್ನುವುದು ಇನ್ನೂ ದೊಡ್ಡ ಸತ್ಯ. ನಾನು ಬೇರೆ ನೀನು ಬೇರೆ ಅನ್ನೋದು ಬೇರೆ ಬೇರೆ. ನೀನು ಪೂರ್ಣಾತ್ಮ, ನಾನು ಅಂಶಾತ್ಮ, ಆದರೆ ನಾನು ನೀನು ಒಂದೇ ಅನ್ನೋದು ಅದನ್ನು ಸತ್ಯನೇ. ಯಾಕೆಂದ್ರೆ ಪೂರ್ಣಾತ್ಮದಲ್ಲಿ ಮತ್ತೆ ಅಂಶಾತ್ಮ ಅನ್ನೋದು ಸೇರ್ಕೊಂಡುತ್ತೆ. ನಾನು ನನ್ನ ತಂದೆ ಇಬ್ಬರು ಒಂದೇ ಎನ್ನುವುದು ಇನ್ನೂ ಒಳ್ಳೆಯ ಸತ್ಯ. ಈ ಒಂದು ಇದನ್ನೇ ಅದ್ವೈತವೆಂದು ಕರೆಯುತ್ತಾರೆ. ಈ ಸಕಲ ಯಾರು ಧ್ಯಾನ ಮಾಡ್ತಾರೋ, ಯಾರು ವಾಕ್ಕ್ಷೇತ್ರವನ್ನ ಕಲಿತಾರೋ ಆಗ ಅವ್ರಿಗೆಲ್ಲವಷ್ಟು ಸಕಲ ಸಿದ್ಧಿಗಳು ಅನ್ನೋದು ಬರುತ್ತೆ. ಮಧ್ವಾಚಾರ್ಯರು ಹೇಳಿರುವುದು ದ್ವೈತವೆಂದು, ಶಂಕರಾಚಾರ್ಯರು ಹೇಳಿರುವುದು ಅದ್ವೈತವೆಂದು. ಅವರು ಕಿತ್ತಾಡಿಕೊಂಡು ದ್ವೈತ ಯಾವ ಸ್ಥಿತಿಯಲ್ಲಿ ಹೇಳಲ್ಪಟ್ಟಿವೆ, ಅದ್ವೈತ ಯಾವ ಸ್ಥಿತಿಯಲ್ಲಿ ಹೇಳಲ್ಪಟ್ಟಿದೆ ಎನ್ನುವುದನ್ನ ನಾವು ತಿಳಿದುಕೊಳ್ತಾ ಇದ್ದೀವಿ. ದ್ವೈತ ಅಂದ್ರೆ ಏನು, ಅದ್ವೈತ ಅಂದ್ರೆ ಏನಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಮೊದ್ಲು ಧ್ಯಾನ ಮಾಡ್ಲೇಬೇಕು. ಮೊದಲು ಧ್ಯಾನ ಮಾಡಿದಾಗ ಆಗ ನಮ್ಗೆ ಎಲ್ಲಾ ಸರಿಯಾಗಿ ಗೊತ್ತಾಗೋದಕ್ಕೆ ಶುರುವಾಗುತ್ತೆ. ಹಸಿವಿನಿಂದ ಬಳಲುತ್ತಿರುವವರಿಗೆ ಜೀಸಸ್ 5 ರೊಟ್ಟಿ ಚೂರುಗಳನ್ನ 5,000 ಚೂರುಗಳಾಗಿ ಮಾಡಿಕೊಟ್ರು. ನೋಡ್ರಿ, ಹಸುವಿನಿಂದ ಬಳಲವ್ರಿಗೆ 5 ರೊಟ್ಟಿ ಚೂರುಗಳನ್ನ 5,000 ಚೂರು ಯಾವ ರೀತಿ ಮಾಡಿಕೊಡೋದಕ್ಕಾಗುತ್ತೆ? ಹಸಿವಿನಿಂದ ಕಂಗಾಲಾದ್ರೆ ಪ್ರಯೋಜನ ಇಲ್ಲ. ಒಬ್ಬೊಬ್ರು ಒಂದೊಂದು ಚೂರಾದ್ರೂ ತಿಂದು ಬಿಟ್ರೆಗಿನ ಅವಾಗ ಎಲ್ಲರಿಗೂ ಹಸುವು ಅನ್ನೋದು ನೀಗುತ್ತೆ. ಅದೇ ರೀತಿಯಾಗಿ ಧ್ಯಾನಿಗೆ, ಯೋಗಿಗೆ
ಜೀಸಸ್ ರವರು ನೀರಿನ ಮೇಲೆ ನಡೆದಿದ್ದಾರೆ, ಸಕಲ ಸಿದ್ಧಿಗಳೂ ಬರ್ತವೆ. ಯಾವ ಬಿರುಗಾಳಿಯೂ ಆತನನ್ನ ಅಲುಗಾಡ್ಸೋದಕ್ಕೆ ಸಾಧ್ಯ ಇಲ್ಲ. ಬಿರುಗಾಳಿ ಒಂದ್ಸಾರಿ ಬಿರುಗಾಳಿ ಬರ್ತಾ ಇದೆ ಅಂತ ಜೀಸಸ್ ಆ ಸಮುದ್ರದ ಅಲೆ ಹತ್ರ ನಿಂತ್ಕೊಂಡು, ಬಿರುಗಾಳಿ ನೀನ್ ನಿಂತ್ಕೋ ಅಂತ ಅವರು ಗಟ್ಟಿಯಾಗಿ ಹೇಳಿದ್ರಗಿನ ಆ ಬಿರುಗಾಳಿ ಬರೋದನ್ನ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದೆ ಅಂತ ಸಿದ್ಧಿಗಳು ಅನ್ನೋದು ಯಾವಾಗ ನಮ್ಮ ಒಳಗಿನ ದೇಹದೊಳಗೆ ಮಾಂಸಪಿಂಡ ಎಲ್ಲ ಮಂತ್ರಪಿಂಡ ಯಾವಾಗ ಆಗಿ ಹೋಗುತ್ತೋ ಆಗ ನಾವು ಏನು ಮಾತಾಡಿದ್ರು ಅವು ಸಿದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ್ಲೂ ನಾವು ನಗ್ತಾನೆ ಇರ್ಬೇಕು. ಜೀಸಸ್ ವೈನ್ ಕುಡ್ದಿದ್ದಾರೆ ಅಂತ ಇವರೆಲ್ಲ ಅಲ್ಲಿ ವೈನ್ ಕುಡಿತಾ ಇದ್ದಾರೆ ಅಂದ್ರೆ ಜೀಸಸ್ನ ಅರ್ಥ ಏನಂದ್ರೆ ಯಾವಾಗ್ಲೂ ನಾವು ನಗ್ತಾ ಇರ್ಬೇಕು, ಯಾವಾಗ್ಲೂ ನಾವು ಸೆಲೆಬ್ರೇಷನ್ ನಲ್ಲಿ ಇರ್ಬೇಕು ಅಂತ ಅವ್ರು ಕುಡ್ದಿದ್ದಾರೆ ಅಂತ ಅಂದ್ರೆ ಆ ಸೆಲೆಬ್ರೇಷನ್ ಅಂದ್ರೆ ಧ್ಯಾನ ಮಾಡಿ ಜ್ಞಾನವನ್ನ ತಿಳಿದುಕೊಂಡು ಅದನ್ನ ಆಚರಣೆನಲ್ಲಿ ಇಟ್ಟು ಎಲ್ಲರಿಗೂ ಧ್ಯಾನ ಪ್ರಚಾರ ಮಾಡ್ಕೊಂತ ಸೆಲೆಬ್ರೇಷನ್ ನಲ್ಲಿ ಒಂದು ಸ್ವಲ್ಪ ವೈನ್ ಅನ್ನ ಕುಡ್ದಿದ್ದಾರೆ. ಧ್ಯಾನ ಮಾಡ್ಲಾರ್ದ ಬರೇ ಜೀಸಸ್ ವೈನ್ ಕುಡ್ದಿದ್ದಾರೆ ಅಂತ ಇವರು ಹೋಗಿ ಅಲ್ಲಿ ಕುಡಿದ್ರೆ ಅದು ಜ್ಞಾನ ಆಗೋದಿಲ್ಲ. ಯಾವಾಗ ಜೀಸಸ್ ಧ್ಯಾನ ಮಾಡ್ರಿ, ದೇವರ ರಾಜ್ಯದೊಳಗೆ ಹೋಗ್ರಿ ಅಂತ ಹೇಳಿದಾರಲ್ಲ, ಪ್ರತಿಯೊಂದು ಬೈಬಲ್ ನಲ್ಲಿನೂ ಆ ಸತ್ಯ ಅನ್ನೋದು ಇರುತ್ತೆ. ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂದ್ರೆ ಯಾರತ್ರ ಆದ್ರೂ ತಿಳ್ಕೊಂಡ್ರು ಆ ಜೀಸಸ್ ಏನ್ ಹೇಳಿದಾರೋ ಆ ರೀತಿಯಾಗಿ ನಾವು ಆಚರಣೆನಲ್ಲಿ ಇಡ್ಬೇಕು ಅಷ್ಟೇ ಆಗ್ಲಿ. ಅವರು ವೈನ್ ಕುಡ್ದಿದ್ದಾರೆ ಅಂತ ನಾವು ಕುಡಿಯೋದಲ್ಲ. ಅಂದ್ರೆ ಸೆಲೆಬ್ರೇಷನ್ ಸರಿಯಾಗಿ ಕುಡಿದು ತಿಂದು ಬದುಕಿ ಅಂತ ಹೇಳಿದಾರೆ. ಏನು ತಿನ್ಬೇಕು ಅದನ್ನೇ ತಿನ್ರಿ ಅಂತ ಹೇಳಿದ್ದಾರೆ ಜೀಸಸ್. ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡ್ಬಾರ್ರಿ ಅಂತಾನೆ ಅವರು ಹೇಳಿರೋದು. ನಾವು ಈ ಭೂಮಿ ಮೇಲೆ ಇರುವುದು ಅಳೋದಕ್ಕೋಸ್ಕರ ಹುಟ್ಟಿಲ್ಲ, ನಾವು ನಗ್ತಾ ಜೀವನ ಮಾಡೋದಕ್ಕೆ ಹುಟ್ಟಿದೀವಿ. ಅದಕ್ಕೋಸ್ಕರ ಸಾಯುವಾಗ್ಲೂ ಸಹಿತ ಶಿಲುಬೆಯಲ್ಲಿ ಇದ್ದಾಗ ಜೀಸಸ್ ಹೇಳಿದ ಮಾತುಗಳು ಏನಂದ್ರೆ, ತಂದೆಯ ಮೇಲೆ ಅವ್ರೇನು ಮಾಡುತ್ತಿದ್ದಾರೆ ಅವರಿಗೆ ತಿಳಿಯೋದು. ನೋಡ್ರಿ, ಎಲ್ಲಾರು ಆತನನ್ನ ಶಿಲುಬೆಗೆ ಏರ್ಸಿದಾಗ ಆತ ಹೇಳ್ತಾನ ಅವ್ರಿಗೆ ತಾವು ಮಾಡ್ತಾ ಇರೋ ತಪ್ಪು ಅವರಿಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೋಸ್ಕರ ಈ ರೀತಿ ತಪ್ಪು ಮಾಡ್ತಾ ಇದ್ದಾರೆ. ಅವರು ಮುಂದೆ ಒಂದಲ್ಲ ಒಂದು ದಿವಸ ತಿಳಿದುಕೊಂಡಾಗ, ಜ್ಞಾನಿಗಳು ಆದಾಗ ಅವರು ತಮ್ಮ ತಪ್ಪಿನ ಅರಿವು ಅರ್ಥ ಮಾಡ್ಕೊಂತಾರ. ಅದಕ್ಕೋಸ್ಕರ ಅವ್ರಿಗೆ ಶಿಕ್ಷೆಯನ್ನ ಕೊಡ್ಬೇಡ್ರಿ, ಅವ್ರನ್ನ ಕ್ಷಮಿಸಿ ಬಿಡ್ರಿ ಅಂತ ಜೀಸಸ್ ಹೇಳ್ತಾರ. ಅಂದ್ರೆ ಎಷ್ಟೋ ಅವ್ರಿಗೆ ಜ್ಞಾನವನ್ನ ತಿಳಿದಿದ್ದಾಗ ಮಾತ್ರ ಪ್ರತಿಯೊಬ್ಬರನ್ನು ಒಂದೇ ಸಮಾನವಾದ ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಪತ್ರಿಜಿಯವರು ಸಹಿತ ಯಾರು ಜ್ಞಾನಿ ಆಗಿರ್ಲಿ, ಯಾರು ಅಜ್ಞಾನಿ ಆಗಿರ್ಲಿ, ಯಾರನ್ನು ಭೇದ ಭಾವ ಅನ್ನೋದು ಮಾಡ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಇವ್ರು ಇವತ್ತು ಅಜ್ಞಾನಿ ಆಗಿರ್ಬೋದು, ನಾಳೆ ಇನ್ನೊಂದು ದಿವಸ ಅವರು ಧ್ಯಾನ ಮಾಡ್ತಾರೆ, ಅವ್ರನ್ನು ಜ್ಞಾನಿಗಳು ಹಾಗೆ ಆಗ್ತಾರೆ ಅನ್ನುವ ಕಾನ್ಫಿಡೆಂಟ್ ನಿಂದ ಅವರು ಆ ರೀತಿಯಾಗಿ ಮಾತಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಬೈಬಲ್ ಅನ್ನೋದು ಪ್ರತಿಯೊಬ್ಬರು ಓದ್ಲೇಬೇಕು. ಪ್ರತಿಯೊಬ್ಬ ಹಿಂದೂಗಳು ಬೈಬಲ್ ಓದ್ಬೇಕು, ಪ್ರತಿಯೊಬ್ಬ ಕ್ರಿಶ್ಚಿಯನ್ಸ್ ಭಗವದ್ಗೀತೆ ಅನ್ನೋದು ಓದ್ಬೇಕು. ಆವಾಗ್ಲೇ ಅದರ ಅರ್ಥ ಇದರ ಅರ್ಥ ಏನು ಕೊಟ್ಟಿದ್ದಾರೆ ಅನ್ನೋದು ನಮ್ಗೆ ಕ್ಲಾರಿಟಿ ಬರುತ್ತೆ. ಬೈಬಲ್ ಅಲ್ಲಿ ಹೇಳಿರೋದೇ ಭಗವದ್ಗೀತೆನಲ್ಲಿ ಹೇಳಿದ್ದಾರೆ, ಭಗವದ್ಗೀತೆನಲ್ಲಿ ಹೇಳಿರೋದೇ ಬೈಬಲ್ ಅಲ್ಲಿ ಹೇಳಿದ್ದಾರೆ. ಯಾವುದು ಬೇರೆ ಅಲ್ಲ. ಒಂದು ಸೆಂಟೆನ್ಸ್ಗಳು ಚೇಂಜ್ ಇರ್ಬೋದು ಅಷ್ಟೇ ಆಗ್ಲಿ, ಅರ್ಥ ಮಾತ್ರ ಒಂದೇ ಆಗಿದೆ. ಜೀಸಸ್ ಕ್ರೈಸ್ಟ್ ಬೋಧನೆಗಳು. ಯಾವಾಗ ಧ್ಯಾನ ಮಾಡೋಕ್ಕೆ ಶುರು ಮಾಡ್ತಾರೋ, ಯಾರು ಜೀಸಸ್ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ರಾಮ ಆಗಿರ್ಬೋದು, ಧ್ಯಾನ ಮಾಡಕ್ಕೆ ಶುರು ಮಾಡಿದ್ಮೇಲೆ ಅವರನ್ನ ಪರೀಕ್ಷೆ ಮಾಡೋದಕ್ಕೆ ಮೇಲಿನ ಲೋಕದ ಮಾಸ್ಟರ್ಸ್ ಎಲ್ಲ ಕೆಳಗಡೆ ಬಂದು ಅವ್ರಿಗೆ ಪರೀಕ್ಷೆಗಳನ್ನ ಮಾಡ್ತಿರ್ತಾರ. ಅದೇ ರೀತಿಯಾಗಿ ಜೀಸಸ್ ಅವ್ರಿಗೂ ಸಹಿತ ಸತಾನು ಅನ್ನುವ ಸೂಕ್ಷ್ಮ ಲೋಕದ ಗ್ರ್ಯಾಂಡ್ ಮಾಸ್ಟರ್ ಬಂದು ಅವ್ರನ್ನ
ಎಷ್ಟೋ ಪರೀಕ್ಷೆಗಳಿಗೆ ಒಳಪಡಿಸ್ತಾನೆ. ಅದಕ್ಕೋಸ್ಕರ ಈ ಮೇನಕೆ, ರಂಭ, ಊರ್ವಶಿ ಅಂತ ನಾವೇನ್ ಕರಿತೀವಿ ಅವರೆಲ್ಲ ಸುಮ್ನೆ ಬರೋದಿಲ್ಲ. ಯಾರು ದೀರ್ಘವಾದ ತಪಸ್ಸುಗಳನ್ನ ಮಾಡ್ತಾ ಇರ್ತಾರೋ ಅವರು ತಪಸ್ಸಿನಲ್ಲಿ ಲೀನವಾಗಿದ್ದಾರಾ ಇಲ್ಲ ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ಅವರೆಲ್ಲ ಬರ್ತಾರ. ಅದೇ ರೀತಿಯಾಗಿ ಬುದ್ಧನಿಗೂ ಮಾರ ಅನ್ನುವ ಸೂಕ್ಷ್ಮ ಲೋಕದ ಮಾಸ್ಟರ್ ಬಂದು ಅವರಿಗೂ ಪರೀಕ್ಷೆ ಮಾಡಿದ್ದಾರೆ. ಈ ಸತಾನು ಅನ್ನುವ ಆತ ಎಷ್ಟೋ ಕಲ್ಲನ್ನು ರೊಟ್ಟಿಯಾಗಿ ಪರಿವರ್ತಿಸಿ ಆತನನ್ನು ತಿನ್ನಲು ಪ್ರಲೋಭಿಸಿದ. ಕಲ್ಲಿನಿಂದ ರೊಟ್ಟಿಯನ್ನ ಮಾಡಿ ನೀನ್ ತಿನ್ನು ಅಂತ ಹೇಳ್ತಾನ. ಆದ್ರೆ ಅದು ಏನಾಗಿದೆ ಅಂತ ಇಲ್ಲಿ ಏನ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ. ಆದ್ರೆ ಎಷ್ಟು ವಿಧವಾಗಿ ಪರೀಕ್ಷೆ ಮಾಡ್ಬೇಕು ಆ ರೀತಿ ಎಲ್ಲ ಪರೀಕ್ಷೆ ಮಾಡ್ತಾ ಇರ್ತಾರ. ಅದೇ ರೀತಿಯಾಗಿ ಗೌತಮ ಬುದ್ಧ ಅಲ್ಲ ಅಹಲ್ಯ ಅವ್ರನ್ನೆಲ್ಲ ಪರೀಕ್ಷೆ ಮಾಡೋದಕ್ಕೆ ಬರ್ತಾ ಇರ್ತಾರೆ. ಅದಕ್ಕೆ ಪಿರಮಿಡ್ ಮಾಸ್ಟರ್ಸ್ಗಳಿಗೆ ಸಹಿತ ಎಷ್ಟೋ ಧ್ಯಾನ ಮಾಡಿದಾಗ ನಮ್ಗೆ ಒಳಗಡೆಯಿಂದನೂ ಎಷ್ಟೋ ಪ್ರತಿರೋಧಗಳು ಬರ್ತಾ ಇರುತ್ತೆ, ಹೊರಗಡೆಯಿಂದನೂ ಎಷ್ಟೋ ತೊಂದರೆಗಳು ಬರುತ್ತೆ. ಅವೆಲ್ಲ ನಾವು ಜಯಿಸಿದಾಗ ಮಾತ್ರ ನಾವು ಧ್ಯಾನದಲ್ಲಿ ಸಂಪೂರ್ಣವಾಗಿ ಮಾಸ್ಟರ್ ಆಗಕ್ಕೆ ಸಾಧ್ಯ ಅಂತ. ಆ ಒಂದು ಪರೀಕ್ಷೆಗಳನ್ನೆಲ್ಲ ನಾವು ಗೆಲ್ಲಬೇಕು. ಹೊರಗಿನ ಪರೀಕ್ಷೆ, ಒಳಗಡೆ ಎಷ್ಟೋ ಒಂದು ದ್ವಂದ್ವತ್ವಗಳು ಅನ್ನೋದು ಬರುತ್ತೆ. ಮತ್ತೆ ಹೊರಗಡೆ ಎಷ್ಟೋ ಜನ ನಮ್ಗೆ ವಿರೋಧ ಮಾಡ್ತಾ ಇರ್ತಾರೆ ಧ್ಯಾನಕ್ಕೆ ಕೂತ್ಕೊಂಡಾಗ. ಯಾಕೆ ಅಂತಂದ್ರೆ ನೀನು ಬರೇ ಧ್ಯಾನ ಮಾಡ್ತಾ ಇದೀಯ, ಆ ಪೂಜೆ ಮಾಡಿಲ್ಲ, ಈ ಪೂಜೆ ಮಾಡಿಲ್ಲ, ಆ ಹಬ್ಬ ಮಾಡಿಲ್ಲ, ಏನೇನೋ ಇರ್ತಾವ. ಅವುಗಳನ್ನೆಲ್ಲ ಬಿಟ್ಟು ನಾವು ಧ್ಯಾನ ಮಾಡ್ಬೇಕು ಅಂತಂದ್ರೆ ಇನ್ನರ್ ನಲ್ಲಿ, ಹೊರಗಡೆ ನೋಡ್ರಿ ಎಲ್ಲಾನು ವೆಜಿಟೇರಿಯನ್ಸ್ ಆಗಿರೋದಿಲ್ಲ. ಎಷ್ಟೋ ಮನೆಗಳಲ್ಲಿ ಎಷ್ಟೋ ಜನ ನಾನ್ ವೆಜಿಟೇರಿಯನ್ಸ್ ಎಲ್ಲ ವೆಜಿಟೇರಿಯನ್ ಆಗಿ ಬದಲಾಗಿದ್ದಾರೆ. ಅವರೆಲ್ಲ ಧ್ಯಾನ ಮಾಡುವಾಗ ಅವರು ನಾನ್ ವೆಜ್ ತಿನ್ನೋದನ್ನ ಬಿಟ್ಟಾಗ ನೆಂಟ್ರ ಮನೆಗಳಿಗೆಲ್ಲ ಹೋಗಿ ನಾನು ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತಂದ್ರೆ ಅವ್ರುಗಳು ವಿರೋಧ ಮಾಡ್ತಿರ್ತಾರ. ನಂತರ ನಮ್ಮ ಶರೀರದಲ್ಲಿ ಎಷ್ಟೋ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ನಮ್ಮ ಒಳಗಿನ ಕಾಯಿಲೆಗಳೆಲ್ಲ ಹೊರಗಡೆ ಬರ್ತಾವ. ನಮ್ಮ ಒಳಗಿನ ಕೋಪ, ಸಿಟ್ಟು ಎಲ್ಲ ಹೊರಗಡೆ ಬರುತ್ತೆ. ಯಾಕೆ ನಾನು ಧ್ಯಾನ ಮಾಡ್ತಾ ಇದ್ದೀನಲ್ಲ, ಧ್ಯಾನ ಮಾಡ್ತಾ ಇದ್ದೀನ ಇನ್ನೂ ನನ್ನಲ್ಲಿ ಬದಲಾವಣೆ ಆಗಿಲ್ಲ ಅಂತ ಅಂದ್ಕೊಂಡ್ರೆಗಿನ ಅದೆಲ್ಲ ಕ್ಲೀನಿಂಗ್ ಆಗ್ತಾ ಇರುತ್ತೆ. ಒಳಗಿನವೆಲ್ಲ ಹೊರಗಡೆ ಎಲ್ಲೂ ಹೋಗಕ್ಕೆ ಜಾಗ ಇಲ್ಲ. ನಮ್ಮ ಒಂದು ಭೌತಿಕ ಶರೀರಕ್ಕೆ ಬಂದೇ ಅವೆಲ್ಲ ಹೊರಗಡೆ ಹೋಗ್ಬೇಕು. ಅದಕ್ಕೋಸ್ಕರ ನಾವು ಧ್ಯಾನಕ್ಕೆ ಬಂದ ನಂತರ ಇವೆಲ್ಲ ನಮ್ಗೆ ಆಗ್ತಾ ಇದೆ ಅಂದ್ರೆ ಅವೆಲ್ಲ ಪರೀಕ್ಷೆಗಳು ಅಂತ ಅರ್ಥ ಮಾಡ್ಕೊಂಡು ನಾವು ಸಹನೆಯಿಂದ ಇದ್ದಾಗ ಮಾತ್ರ ಇದರಲ್ಲಿ ನಾವು ವಿಜಯವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ಯಾವ ವಿಜಯವನ್ನ ಸಾಧಿಸೋದಕ್ಕೆ ಆಗೋದಿಲ್ಲ. ನಾನು ಧ್ಯಾನ ಶುರು ಮಾಡಿದ್ಮೇಲೆ 6 ತಿಂಗಳ ತನಕ ಬೆರಳುಗಳು, ಕೈಗಳು, ಜಾಯಿಂಟ್ ನೋವು, ಇಷ್ಟು ನೋವು ಇರ್ತಾ ಇತ್ತು. ನಮ್ಮ ಶರೀರದಲ್ಲಿನೂ ನೋವುಗಳು ಇರ್ತಾ ಇರುತ್ತೆ. ಇಟ್ಟು ಕಲಿಸೋದಕ್ಕೆ ಆಗ್ತಾ ಇರ್ಲಿಲ್ಲ ಅಷ್ಟು. ಆದ್ರೂ ಅದನ್ನೆಲ್ಲ ನಾವು ಸಹನೆಯಿಂದ ಅದನ್ನ ಅನುಭವಿಸ್ತಾ ಮತ್ತೆ ನಾವು ಧ್ಯಾನ ಮಾಡ್ತಾ ಇದ್ದಾಗ ಮಾತ್ರ ಆ ಒಳಗಿನ ನೋವು ಹೊರಗಡೆ ಬರೋ ತನಕನೂ ನಾವು ಬಿಟ್ಟು ಬಿಡ್ಬೇಕು. ಆಗ ಮಾತ್ರ ನಾವು ಮುಂದಿನ ಹೆಜ್ಜೆಯನ್ನ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಜೀಸಸ್ ತನ್ನ ಶಿಷ್ಯರಿಗೆ ಏನ್ ಹೇಳ್ತಾರಂದ್ರೆ, ನೀವು ಪ್ರಪಂಚಕ್ಕೆ ದೀಪಗಳು, ಬೆಟ್ಟದ ಮೇಲೆ ದಿವ್ಯವಾಗಿ ಬೆಳಗುತ್ತಿರುವ ದಿವ್ಯ ನಗರದ ದೀಪಗಳು. ತಮ್ಮ ಶಿಷ್ಯರಿಗೆ ಹೇಳ್ತಾರ, ನೀವೆಲ್ಲ ಪ್ರಪಂಚಕ್ಕೆ ದೀಪಗಳು. ನೋಡ್ರಿ ಇವತ್ತ ಜೀಸಸ್ ಎಲ್ಲರಿಗೂ ಧರ್ಮ ಪ್ರಚಾರ ಮಾಡ್ತಾ ಇದ್ದಾರೆ. ನಂತರ ಆ ಜೀಸಸ್ನ ಶಿಷ್ಯ ಅಂದ್ರೆ ಮತ್ತೆ ಧರ್ಮ ಪ್ರಚಾರ ಮಾಡಿದಾಗ ಎಲ್ಲ ಒಂದು ಜಗತ್ತೇ ಒಂದು ದೀಪಮಯವಾಗಿ ಹೋಗುತ್ತೆ. ಜಗತ್ ಅನ್ನೋದು ಬೆಳಕಿನಿಂದ ತುಂಬಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅಜ್ಞಾನ ಅಂಧಕಾರದಲ್ಲಿರುವ ಅಜ್ಞಾನಿಗಳಿಗೆ ದಿವ್ಯ ಬೆಳಕನ್ನು ತೋರಿಸುವ ದಿವ್ಯ ಜ್ಯೋತಿಗಳು. ನಿಮ್ಮ ದಿವ್ಯ ಬೆಳಕನ್ನು ಬಚ್ಚಿಟ್ಟುಕೊಳ್ಳದಿರಿ. ನಿಮ್ಮ ದಿವ್ಯ ಬೆಳಕನ್ನು ನೀವು ಬಚ್ಚಿಟ್ಕೋಬೇಡ್ರಿ. ನೀವು ಧ್ಯಾನವನ್ನ ಮಾಡ್ರಿ, ಜ್ಞಾನವನ್ನ ತಿಳ್ಕೊಳ್ರಿ, ಜ್ಞಾನವನ್ನ ಬೋಧನೆ ಮಾಡ್ರಿ. ಆಗ ಮಾತ್ರ ನಿಮ್ಮಿಂದ ಎಲ್ಲರಿಗೂ ಎಷ್ಟೋ ಉಪಯೋಗ ಅನ್ನೋದು ಆಗೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಶತ್ರುಗಳನ್ನ ಪ್ರೇಮಿಸಿ. ಯಾರು ನಿಮ್ಮನ್ನು ಹೊಡೆಯುತ್ತಿರುತ್ತಾರೋ ಅವರ ಏಳಿಗೆಗಾಗಿ ಪರಿತಪಿಸಿ. ನಿಮ್ಮನ್ನು ಪ್ರೇಮಿಸುವವರನ್ನೇ ನೀವು ಪ್ರೇಮಿಸುವುದಾದರೆ
ಅದರಿಂದ ಏನ್ ಪ್ರಯೋಜನ ನೋಡ್ರಿ? ನಿಮ್ಗೂ ಅವ್ರಿಗೂ ಏನು ವ್ಯತ್ಯಾಸ? ನಿಮ್ಮನ್ನ ಯಾರು ದ್ವೇಷ ಮಾಡ್ತಾರೋ ಅವ್ರನ್ನ ಸಹಿತ ನೀವು ಪ್ರೇಮಿಸ್ಬೇಕು, ಅವರಿಗೆ ಸರಿಯಾದ ಮಾರ್ಗದರ್ಶನವನ್ನ ಕೊಡ್ಬೇಕು. ಅವ್ರು ಏನಾದ್ರೂ ಸಂಕಷ್ಟದಲ್ಲಿ ಇದ್ದಾಗ ಅವರಿಗೆ ನಾವು ಸಹಾಯಗಳನ್ನ ಮಾಡ್ಬೇಕು. ಆ ಕೆಲಸವನ್ನ ಮೂರ್ಖರು ಮಾಡ್ತಾರೆ. ನಿಮ್ಮೊಡನೆ ಮಿತ್ರರಾಗಿರುವವರ ಜೊತೆ ಮಿತ್ರತ್ವ ತೋರಿಸುತ್ತಿದ್ದರೆ ಏನು ಪ್ರಯೋಜನ? ಮೂರ್ಖರು ಸಹ ಆ ಕೆಲಸವನ್ನ ಮಾಡ್ತಾರ. ಆದ್ರೆ ನೀವು ಮಾತ್ರ ಪರಿಪಕ್ವತೆ ಹೊಂದಬೇಕಲ್ಲವೇ? ಮೇಲಿನ ಲೋಕದಲ್ಲಿರುವ ನಿಮ್ಮ ಪೂರ್ಣಾತ್ಮದ ಹಾಗೆ ನೀವು ಪರಿಪಕ್ವತೆಯನ್ನ ಹೊಂದಬೇಕು ಅಂತಂದ್ರೆ ಪ್ರತಿಯೊಬ್ಬರಿಗೂ, ನಿಮ್ಮ ವೈರಿಗಳಿಗೂ ಸಹಿತ ನೀವು ಧ್ಯಾನವನ್ನ ಹಂಚಬೇಕು, ಜ್ಞಾನವನ್ನ ಹಂಚಬೇಕು. ಆಗ ಮಾತ್ರ ನೀವು ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಜೀಸಸ್ ಹೇಳ್ತಾರೆ. ನಾನು ನನ್ನ ಶಿಲುಬೆಯನ್ನು ಧರಿಸಿದಂತೆ ನೀವು ನಿಮ್ಮ ಶಿಲುಬೆಯನ್ನು ಧರಿಸಿ ನನ್ನನ್ನು ಅನುಸರಿಸದಿದ್ದರೆ ನೀವು ನನ್ನವರಾಗಿ ಹೇಗಾಗುತ್ತೀರಾ? ಆಗಲಾರಿರಿ. ನೋಡ್ರಿ, ಅದಕ್ಕೋಸ್ಕರ ನಾನು ಯಾವ ರೀತಿ ನನ್ನ ಶಿಷ್ಯಂದ್ರು ಪ್ರಜೆಗಳು ಏನ್ ಕಷ್ಟ ಕೊಟ್ರು ನಾನ್ ನಗ್ತಾ ನಗ್ತಾ ಸ್ವೀಕಾರ ಮಾಡಿ, ನಗ್ತಾ ನಗ್ತಾ ಯಾವ ರೀತಿಯಾಗಿ ಮೇಲಿನ ಲೋಕಕ್ಕೆ ಹೋದ್ನೋ ಅದೇ ರೀತಿಯಾಗಿ ನೀವು ಸಹಿತ ಯಾರು ಏನು ತೊಂದರೆ ಕೊಟ್ರು ಅದನ್ನ ಸ್ವೀಕಾರ ಮಾಡ್ರಿ. ಆಗ ಮಾತ್ರ ನೀವು ದೈವತ್ವದ ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಭಾವವನ್ನ ಸಂಜಯ ಭಗವದ್ಗೀತೆ ಕೊನೆಯಲ್ಲಿ ಹೇಳಿದ್ದಾರೆ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ಧ್ರುವಾರ್ ನೀತಿರ್ ಮತಿರ್ಮಮ. ಎಲ್ಲಿ ಯೋಗೀಶ್ವರನಾದ ಶ್ರೀ ಕೃಷ್ಣನಿರುತ್ತಾನೋ, ಅಂದ್ರೆ ಎಲ್ಲಿ ಯೋಗ ಸಾಧನೆ ಇರುತ್ತೋ ಅಲ್ಲಿ ಧನುರ್ಧಾರಿಯಾದ ಅರ್ಜುನನಿರುತ್ತಾನೆ. ಅಂದ್ರೆ ದೈನಂದಿನ ಜೀವನದಲ್ಲಿ ಆತ್ಮಜ್ಞಾನ ನಿತ್ಯ ವಿನಿಯೋಗವಿರುತ್ತದೆ. ಅಲ್ಲಿ ಚತುರ್ವಿಧ ಪುರುಷಾರ್ಥಗಳಾದ ಧರ್ಮ, ಕಾಮ, ಅರ್ಥ, ಮೋಕ್ಷ ಅನ್ನೋದು ಎಲ್ಲ ನಡೀತಾ ಇರುತ್ತೆ. ಮೋಕ್ಷ ಅಂದ್ರೆ ವಿಜಯವನ್ನ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮೂರನೇ ಕಣ್ಣು ಕುರಿತು ಸೂಕ್ಷ್ಮವಾಗಿ ಪ್ರವಚಿಸುತ್ತಾ ಜೀಸಸ್ ಹೇಳಿದ್ದಾರೆ, ನಿಮ್ಮ ಎರಡು ಕಣ್ಣುಗಳು ಒಂದು ವೇಳೆ ಒಂದು ಕಣ್ಣಾಗಿ ಆಗುವುದಾದರೆ ಆಗ ನಿಮ್ಮ ಶರೀರವೆಲ್ಲ ದಿವ್ಯ ಪುಂಜವಾಗಿ ಬಿಡುತ್ತದೆ. ನಿಮ್ಮ ಎರಡು ಕಣ್ಣುಗಳು ಒಂದು ಕಣ್ಣಾಗ್ಬೇಕು ಅಂದ್ರೆ ನಿಮ್ಮ ಎರಡು ಕಣ್ಣಿನಿಂದ ಏನ್ ನೋಡ್ತಾ ಇದ್ದೀರೋ ಆ ಮೂರನೇ ಕಣ್ಣು ಅನ್ನೋದು ಓಪನ್ ಆಗ್ಬೇಕು. ಎರಡು ಕಣ್ಣು ಹೋಗಿ ಒಂದು ಕಣ್ಣಾದಾಗ ಮೂರನೇ ಕಣ್ಣು ತೆಗೆದುಕೊಂಡಾಗ ಮಾತ್ರ ನೀವು ನಿಮ್ಮ ಶರೀರ ಎಲ್ಲ ಕಾಂತಿ ಪುಂಜವಾಗಿ ಬೆಳಗೋದಕ್ಕೆ ಸಾಧ್ಯ ಆಗುತ್ತೆ. ಧ್ಯಾನ ಮುದ್ರೆಯಲ್ಲಿ ಕಣ್ಣು ಮುಚ್ಕೊಂಡು ಶ್ವಾಸವನ್ನ ಗಮನಿಸ್ತಾ ಇದ್ದಾಗ ಮಾತ್ರ ಮೂರನೇ ಕಣ್ಣು ಸೂಕ್ಷ್ಮ ಶರೀರಕ್ಕೆ ಸೇರಿರುವುದು. ಆ ಮೂರನೇ ಕಣ್ಣು ಅನ್ನೋದು ಓಪನ್ ಆಗಿ ಆಗುತ್ತೆ. ದಿವ್ಯ ತೇಜಸ್ಸಿನಿಂದ ಬೆಳಗುವ ಅವಿನಾಶಿಯಾದ ಶಕ್ತಿ ಪುಂಜವೇ ಸೂಕ್ಷ್ಮ ಶರೀರ. ಅದೇ ಭೌತಿಕ ಶರೀರಗಳಲ್ಲಿಗೆಲ್ಲ ಬೆಳಕಾದ ಕಣ್ಣು. ಅಂದರೆ ಭೌತಿಕ ಶರೀರವನ್ನು ಸಜೀವವಾಗಿ ಇಡುವ ಕಣ್ಣು. ಆದ್ದರಿಂದ ನಮ್ಮ ಆತ್ಮದಲ್ಲಿ ಅಲ್ಪವಾದ ಆಲೋಚನೆಗಳನ್ನು ಇಟ್ಕೊಂಡ್ರೆ ನಮ್ಮ ಶರೀರಗಳು ರೋಗಗ್ರಸ್ತವಾಗ್ತವ. ಅದಕ್ಕೋಸ್ಕರ ಅಲ್ಪವಾದ ಅಂದ್ರೆ ಕಡಿಮೆ ಮಟ್ಟದ ಕೆಳಮಟ್ಟದ ಆಲೋಚನೆಗಳನ್ನ ನಾವು ಇಟ್ಟುಕೊಂಡ್ರೆಗಿನ ನಮ್ಮ ಶರೀರಗಳೆಲ್ಲ ರೋಗಗ್ರಸ್ತವಾಗಿ ಆಗ್ತವ. ನಾವು ಬಹಳ ಬ್ರಾಡ್ ಮೈಂಡ್ ಆಗಿರ್ಬೇಕು. ಪ್ರತಿಯೊಬ್ಬರಿಗೂ ಆ ಜ್ಞಾನವನ್ನು ಓದ್ಬೇಕು, ಜ್ಞಾನ ಸಿಗ್ಬೇಕು, ಪ್ರತಿಯೊಬ್ಬರಿಗೂ ಎಲ್ಲಾ ಸಿಗ್ಬೇಕು ಅನ್ನೋ ಭಾವನೆಯಿಂದ ಇದ್ದಾಗ ಮಾತ್ರ ನಾವು ಆರೋಗ್ಯವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ನಾನು ಎನ್ನುವುದು ಸತ್ಯ, ನಾನು ಅನ್ನುವುದೇ ಶಿವ. ನಾನು ಎಂಬುದನ್ನು ತಿಳಿದುಕೊಂಡರೇನೆ ಪರಮಾತ್ಮನ ಮೂಲವನ್ನ ತಿಳಿದುಕೊಳ್ಳಬಲ್ಲರು ನಾವು. ನಾನು ಎನ್ನುವುದೇ ಜೀವಾತ್ಮ, ಅಂಶಾತ್ಮ. ನಾನುವಿನ ಮೂಲಕವೇ ಪರಮ ಆತ್ಮ, ಪೂರ್ಣಾತ್ಮ, ತಂದೆ ಆತ್ಮದ ಜೊತೆಗೆ ನಾವು ಸೇರೋದಕ್ಕೆ ಸಾಧ್ಯ ಆಗುತ್ತೆ. ನಿಂದ ನಾವು ಕಡೆಗೆ ಹೋಗೋದಕ್ಕೆ ನಾವು ಪ್ರಯತ್ನವನ್ನ ಪಡ್ಬೇಕು. ಆಗ ಮಾತ್ರ ನಾವು ಪೂರ್ಣಾತ್ಮವನ್ನ ಸೇರೋದಕ್ಕೆ ಸಾಧ್ಯ ಆಗುತ್ತೆ. ಆಗ ನಾವು ಬ್ರಹ್ಮಜ್ಞಾನವನ್ನ ಪಡಿತೀವಿ, ಆತ್ಮಜ್ಞಾನವನ್ನ ಪಡಿತೀವಿ. ನಾನು ದೇಹ ಅಲ್ಲ, ನಾನು ಆತ್ಮ ಅನ್ನುವ ವಿಷಯವನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಜೀಸಸ್ ಕ್ರೈಸ್ಟ್ ಹೇಳಿದ್ದಾರೆ.
ಜೀಸಸ್ ಕ್ರೈಸ್ಟ್ ಬಗ್ಗೆ ಇನ್ನೊಂದಿಷ್ಟು ಪೌರ್ಣಮಿ ಧ್ಯಾನ ಪುಸ್ತಕದಲ್ಲಿ ಕೊಟ್ಟಿರುವಂತಹ ವಾಕ್ಯಗಳನ್ನ ನಾವು ಇವಾಗ ನೋಡೋಣ. ಜೀಸಸ್ ಕ್ರೈಸ್ಟ್ ಅಂದ್ರೆ ಯೇಸು ಕ್ರಿಸ್ತ ಮೇಷರಾಶಿಯಲ್ಲಿ ಪುನರುದ್ಧಾನ ಹೊಂದಿದರು. ಅದಕ್ಕೆ ಮೇಷರಾಶಿಯನ್ನು ಕ್ರಿಸ್ತನ ಪುನರುದ್ಧಾನ ವೇದಿಕೆ ಅಂತ ಕರೀತಾರೆ. ಯೇಸು ಕ್ರಿಸ್ತ ಮೇಷರಾಶಿಯಲ್ಲಿ ಆತ್ಮಜ್ಞಾನವನ್ನ ಹೊಂದಿದ್ದಾನೆ. ಅದಕ್ಕೋಸ್ಕರ ಮೇಷರಾಶಿಯನ್ನ ಕ್ರಿಸ್ತನ ಪುನರುದ್ಧಾನ ವೇದಿಕೆ ಅಂತ ಕರೀತಾರೆ. ಮಾನವರಿಗೆ ಆತ್ಮ ಕ್ರಿಸ್ತು ಅಂದ್ರೆಗಿನ ಮಾನವರಿಗೆ ಆತ್ಮ ಇದ್ದ ಹಾಗೆ ಮೇಷ ಪೌರ್ಣಮಿಯಲ್ಲಿ ಪರಮ ಗುರುಗಳ ಮಂಡಳಿ ಮತ್ತು 7 ಮುಖ್ಯವಾದ ಆಶ್ರಮಗಳಲ್ಲಿ ಚೈತನ್ಯದ ಜ್ವಾಲೆಯನ್ನು ಹಚ್ಚುವ ಕೆಲಸ ಕ್ರಿಸ್ತ ಮಾಡುತ್ತಾರೆ. ನೋಡ್ರಿ, ಕ್ರಿಸ್ತ ಅಂದ್ರೆಗಿನ ಬರೇ ಕ್ರಿಶ್ಚಿಯನ್ರಿಗೆ ಅಂತ ಅಲ್ಲ, ಪರಮ ಗುರು ಮಂಡಳಿಗಳ ಜೊತೆಗೆ ಸೇರ್ಕೊಂಡು ಈ ಒಂದು ಜಗತ್ತಿಗೆ ಜ್ಞಾನವನ್ನ ಕೊಡ್ಬೇಕು ಅಂತ ಅವರು ಇವಾಗ್ಲೂ ಸಹಿತ ಎಷ್ಟೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮೇಲಿನ ಲೋಕದಲ್ಲಿ ಕ್ರಿಸ್ತು ಉನ್ನತ ಶಕ್ತಿಗಳನ್ನು ಸ್ವೀಕರಿಸಿದ ಪ್ರತಿ ಸಾರಿ ಮತ್ತು ಉನ್ನತ ಜ್ಞಾನವನ್ನು ತಿಳಿದುಕೊಂಡಾಗ ಅಗ್ನಿಕುಂಡಗಳನ್ನ ಸೃಷ್ಟಿ ಮಾಡ್ತಾ ಇರ್ತಾರೆ. ಯಾವಾಗ ಜ್ಞಾನಕ್ಕೆ ಕೊನೆ ಅನ್ನೋದು ಇಲ್ಲ, ಜ್ಞಾನವನ್ನ ತಿಳಿದುಕೊಳ್ತಾನೆ ಇರ್ತಾರ. ಆಗ ಯಾವಾಗ ಹೊಸ ಜ್ಞಾನವನ್ನ ಹೊಸ ಶಕ್ತಿಗಳನ್ನ ತಿಳ್ಕೊಂತಾನೋ ಅವಾಗ ಅಗ್ನಿಕುಂಡಗಳನ್ನ ಸೃಷ್ಟಿ ಮಾಡ್ಕೊಂತ ಹೋಗ್ತಾರ. ಈ ಅಗ್ನಿಕುಂಡ ನಮ್ಮ ಪರಮ ಗುರುಗಳ ಮಂಡಳಿ ಆಶ್ರಮಗಳಲ್ಲಿ ದೊಡ್ಡ ಬದಲಾವಣೆಯನ್ನ ತರ್ತದ. ಈ ರೀತಿಯಾಗಿ ಕ್ರಿಸ್ತು ಯಾವಾಗ ಜ್ಞಾನವನ್ನ ಶಕ್ತಿಗಳನ್ನ ಪಡ್ಕೊಂತ ಇರ್ತಾನೋ ಅವಾಗ ಕುಂಡಗಳನ್ನ ತಯಾರು ಮಾಡಿದಾಗ ಆ ಒಂದು ಆಶ್ರಮಗಳಲ್ಲಿ ಎಷ್ಟೋ ಬದಲಾವಣೆಗಳು ಅನ್ನೋದು ಆಗ್ತಾ ಇರುತ್ತೆ. ಅಲ್ಲಿಯ ಸಿಬ್ಬಂದಿಗಳು ತಮ್ಮನ್ನು ಮತ್ತು ತಮ್ಮ ಕೆಲಸ ಕಾರ್ಯಗಳನ್ನು ಆ ನೂತನವಾದ ಶಕ್ತಿಗಳಿಗೆ ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ಬದಲಾಗ್ತಾ ಇರ್ತಾರ. ಆ ನೂತನವಾದ ಶಕ್ತಿ ಯಾವ ರೀತಿ ಬರ್ತಾ ಇರುತ್ತೋ ಆ ರೀತಿಯಾಗಿ ಅಲ್ಲಿಯ ಆಶ್ರಮಗಳಲ್ಲಿ ಜನ ಆ ಜ್ಞಾನವನ್ನ ಆ ಶಕ್ತಿಯನ್ನ ಸ್ವೀಕಾರ ಮಾಡಿ ಅವರಿಗೆ ಆ ಒಂದು ಸಮಯದಲ್ಲಿ ಯಾವ್ಯಾವ್ದೋ ಪುಸ್ತಕಗಳು ಸಿಗುತ್ತೆ, ಆ ಸಮಯದಲ್ಲಿ ಯಾವ್ಯಾವ ಗುರುಗಳು ಜ್ಞಾನವನ್ನ ಕೊಡ್ತಾ ಇರ್ತಾರೆ. ಆ ಜ್ಞಾನಗಳನ್ನೆಲ್ಲ ತಗೊಂಡಾಗ ಇವರು ತಮ್ಮಲ್ಲಿ ಬದಲಾವಣೆಯನ್ನ ತಂದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಇವಾಗ ಇಷ್ಟು ಜನರು ಜ್ಞಾನವನ್ನ ಇಷ್ಟು ಜನ ಧ್ಯಾನಗಳನ್ನ ಮಾಡ್ತಾ ಇದ್ದಾರೆ, ಇಷ್ಟು ಜನ ಮಾಸ್ಟರ್ಗಳು ಜ್ಞಾನವನ್ನ ಹಂಚುತ್ತಾ ಇದ್ದಾರೆ ಅಂದ್ರೆ ಮೇಲಿನ ಲೋಕದಲ್ಲಿ ಕ್ರಿಸ್ತು ಎಷ್ಟು ಶಕ್ತಿಗಳನ್ನ ಆ ರೀತಿಯಾಗಿ ಎಲ್ಲಾ ಆಶ್ರಮಗಳಿಗೆ ಕೊಟ್ಟಾಗ ಮಾತ್ರ ನಮಗೆ ಇಲ್ಲಿ ಯಾವ ಪುಸ್ತಕಗಳು ಓದ್ಬೇಕು, ಎಲ್ಲೆಲ್ಲಿ ಕ್ಲಾಸ್ಗಳು ಮಾಡ್ಬೇಕು, ಯಾವ ರೀತಿ ಗಳನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ನುವ ಐಡಿಯಾ ಬಂದು ಈ ರೀತಿಯಾಗಿ ಜ್ಞಾನ ಹಂಚೋದಕ್ಕೆ ಸಹಕಾರ ಆಗೋದಕ್ಕೆ ಒಂದು ಕಾರಣದಲ್ಲಿ ಯೇಸು ಕ್ರಿಸ್ತನು ಒಂದು ಕಾರಣ ಆಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಆಗೋದಕ್ಕೆ ಅವರು ಒಂದು ಕಾರಣ ಆಗಿದ್ದಾರೆ. ಕ್ರಿಸ್ತು ತನ್ನ ಶಿಷ್ಯಂದಿರಲ್ಲಿ 4 ಜನ ತ್ಯಾಗಕ್ಕೆ, 4 ಜನ ಪ್ರೇಮಕ್ಕೆ, 4 ಜನ ಜ್ಞಾನಕ್ಕೆ ಪ್ರತೀಕವಾಗಿ ಇಟ್ಕೊಂಡಿದ್ದಾರೆ. ಕ್ರಿಸ್ತ ತನ್ನ ಶಿಷ್ಯಂದಿರಲ್ಲಿ 12 ಜನ ಶಿಷ್ಯಂದರು. ಈ 12 ಗುರುಗಳು ಸರಿಯಾಗಿ 12 ದಳ ಕಮಲದಲ್ಲಿ ಮತ್ತು ರಾಶಿ ಚಕ್ರದಲ್ಲಿರುವ 12 ರೇಖೆಗಳು. ಈ 12 ಗುರುಗಳು 12 ರೇಖೆಗಳು ಅಂದ್ರೆಗಿನ ನೋಡ್ರಿ 12 ರಾಶಿಗಳಿಗೆ ಪ್ರತೀಕ. 12 ರಾಶಿಗಳನ್ನ 4 ಜನ ತ್ಯಾಗಕ್ಕೆ ಅಂದ್ರೆ 4 ರಾಶಿಗಳು ತ್ಯಾಗಕ್ಕೆ ಇಟ್ಟಿದ್ದಾರೆ, 4 ರಾಶಿಗಳನ್ನ ಪ್ರೇಮ ಹಂಚೋದಕ್ಕೆ ಇಟ್ಟಿದ್ದಾರೆ, 4 ರಾಶಿಗಳನ್ನ ಜ್ಞಾನ ತಿಳ್ಕೊಳ್ಳೋದಕ್ಕೆ ಇಟ್ಟಿದ್ದಾರೆ. ಯಾವ ರಾಶಿಯಲ್ಲಿ ಒಂದೊಂದು ತಿಂಗಳು ಒಂದೊಂದು ರಾಶಿಯಲ್ಲಿ ಸೂರ್ಯ ಉದಯಿಸಿದಾಗ ಆ ರಾಶಿಯಲ್ಲಿ ಒಂದು ರಾಶಿಯಲ್ಲಿ ತ್ಯಾಗ ಅಂತಂದ್ರೆ ನಮ್ಮಲ್ಲಿರುವುದನ್ನೆಲ್ಲ ಇನ್ನೊಬ್ರಿಗೆ ಕೊಡೋದು. ನಮ್ಮಲ್ಲಿರುವ ಪ್ರೇಮ ಆಗಿರ್ಬೋದು, ನಮ್ಮಲ್ಲಿರುವ ಜ್ಞಾನ ಆಗಿರ್ಬೋದು, ನಮ್ಮಲ್ಲಿರುವ ಒಳ್ಳೆಯತನ ಆಗಿರ್ಬೋದು, ಅದನ್ನೆಲ್ಲ ನಾವು ಕೊಡ್ಬೇಕು ಅಂತಂದ್ರೆಗಿನ ಆ ರಾಶಿಗಳಲ್ಲಿ ನಾವು ಧ್ಯಾನವನ್ನ ಮಾಡಿದಾಗ ಆ ತ್ಯಾಗದ ಬುದ್ಧಿ ಅನ್ನೋದು ನಮ್ಮ ಒಂದು ಮನಸ್ಸಿನಲ್ಲಿ, ನಮ್ಮ ಒಂದು ಬದಲಾವಣೆ ಆದ ಶರೀರದಲ್ಲಿ, ನಮ್ಮ ಆತ್ಮದಲ್ಲಿ ಉದಯಿಸಿದಾಗ ಮಾತ್ರ ನಾವು ಎಲ್ಲರಿಗೂ ಪ್ರೇಮವನ್ನ, ತ್ಯಾಗವನ್ನ ಮತ್ತೆ ಜ್ಞಾನವನ್ನ ಹಂಚೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹುಣ್ಣಿಮೆ ಧ್ಯಾನಗಳು ಅನ್ನೋದು ಬಹಳ ವಿಶೇಷವಾದ ಧ್ಯಾನಗಳು. ಆ ಹುಣ್ಣಿಮೆ ದಿನಗಳಲ್ಲಿ ನಾವು ಧ್ಯಾನ ಮಾಡಿದಾಗ ಮಾತ್ರ
ನಾವು ಇಂತಹ ಗುಣಗಳನ್ನ ನಾವು ಪಡೆಯೋದಕ್ಕೆ ಸಾಧ್ಯ. ಪ್ರೇಮವನ್ನ ನಾವು ನಮ್ಮೊಳಗೆ ನಾವು ತುಂಬಿಸ್ಕೊಂಡಾಗ ಮಾತ್ರ ನಾವು ಇನ್ನೊಬ್ಬರಿಗೆ ಪ್ರೇಮವನ್ನ ಹಂಚೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ನಾವು ಪ್ರೇಮ ಹಂಚೋದಕ್ಕೆ ಆಗೋದಿಲ್ಲ. ಜ್ಞಾನ ನಾವು ತಿಳ್ಕೋಬೇಕು, ನಂತರ ಇನ್ನೊಬ್ರಿಗೆ ಜ್ಞಾನವನ್ನ ಹಂಚೋದಕ್ಕೆ ಸಾಧ್ಯ ಆಗುತ್ತೆ. ಈ 12 ರಾಶಿಗಳು ಅನ್ನೋದು 12 ಜನ ಶಿಷ್ಯಂದಿರು ಅಂದ್ರೆ 12 ರಾಶಿಗಳಿಗೆ ಪ್ರತೀಕವಾಗಿ ಇದಾವೆ. ನಿನ್ನ ಕಾಂತಿಯನ್ನು ಪ್ರಕಾಶಿಸುವ ಹಾಗೆ ಮಾಡಿಕೊ ಅಂತ ಕ್ರಿಸ್ತು ಹೇಳಿದ್ದಾರೆ. ನಿನ್ನ ಕಾಂತಿಯನ್ನು ಮೊದಲು ಪ್ರಕಾಶ ಆಗುವ ಹಾಗೆ ಮಾಡ್ಕೊ, ನಂತರ ನೀನು ಇನ್ನೊಬ್ರಿಗೆ ಪ್ರಕಾಶವನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಮೇಣದ ಬತ್ತಿಯ ಹಾಗೆ ಪ್ರಜ್ವಲಿಸುವ ಹಾಗೆ ಬೆಳಗಿಸಿಕೊಳ್ಳಬೇಕು. ಮೇಣದ ಬತ್ತಿ ಯಾವುದಕ್ಕೆ ಸಂಕೇತ ಅಂತ ನೋಡ್ರಿ, ಎಲ್ಲ ಚರ್ಚ್ಗೊಳಗ ಹೋಗಿದಾಗ ಮೇಣದ ಬತ್ತಿಯನ್ನ ಸುಮ್ಮನೆ ಹಚ್ಚಿಟ್ಟು ಬರ್ತಾರ. ಬರೇ ಮೇಣದ ಬತ್ತಿಯನ್ನ ಹಚ್ಚಿಟ್ಟು ಬರೋದಲ್ಲ, ಆ ಮೇಣದ ಬತ್ತಿಯನ್ನ ಗಮನಿಸ್ಬೇಕು. ಆ ಮೇಣದ ಬತ್ತಿ ಯಾವ ರೀತಿಯಾಗಿ ಒಂದೊಂದು ಸಾರಿ ಒಂದೊಂದು ಕಲರು, ಮೇಲೆ ಇದ್ದಾಗ ಒಂದು ರೀತಿ ಕಲರು, ಒಂದು ಸ್ವಲ್ಪ ಕರಗಿದಾಗ ಯಾವ ರೀತಿ ಇನ್ನು ಕಲರ್ ಚೇಂಜ್ ಆಗುತ್ತೋ ಆ ರೀತಿಯಾಗಿ ನಾವು ಧ್ಯಾನ ಮಾಡ್ತಾ ಮಾಡ್ತಾ, ಮೊದಲಿಗೆ ನಾವು ಯಾವ ರೀತಿ ಇದ್ವಿ, ಧ್ಯಾನ ಮಾಡೋಕ್ಕಿಂತ ಮುಂಚೆ ನಾವು ಯಾವ ರೀತಿಯಾಗಿದ್ವಿ, ಧ್ಯಾನ ಸ್ವಲ್ಪ ಮಾಡಿದಾಗ ನಮ್ಮಲ್ಲಿ ಎಷ್ಟು ಬದಲಾವಣೆ ಆಯ್ತು, ಇನ್ನೂ ಸ್ವಲ್ಪ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಎಷ್ಟು ಜ್ಞಾನ ಬಂತು, ಆ ರೀತಿಯಾಗಿ ಯಾವ ರೀತಿ ನಾವು ಬದಲಾಗ್ತಾ ಹೋಗ್ತೀವೋ ಅದನ್ನು ಒಂದು ಮೇಣದ ಬತ್ತಿಗೆ ಅವರು ಹೋಲಿಸಿ, ಮೇಣದ ಬತ್ತಿಯನ್ನ ಹಚ್ಚಿದಾಗ ಯಾವ ರೀತಿ ಬದಲಾಗುತ್ತೋ ಆ ರೀತಿಯಾಗಿ ನಿಮ್ಮ ಮನಸ್ತತ್ವಗಳನ್ನ ಬದಲಾವಣೆ ಮಾಡ್ಕೊಳ್ರಿ ಅಂತ ಯೇಸು ಕ್ರಿಸ್ತ ಹೇಳಿದ್ದಾರೆ. ಬೆಳಗುವ ಮೇಣದ ಬತ್ತಿಯನ್ನು ನೋಡಿದಾಗ ಬಹಳ ಆಸಕ್ತಿಕರವಾಗಿರುತ್ತದೆ. ಆ ಜ್ಯೋತಿ, ಮೇಣದ ಬತ್ತಿ ಅಂದ್ರೆ ವ್ಯಕ್ತಿತ್ವ, ಆ ಜ್ಯೋತಿ ಅಂದ್ರೆ ಆತ್ಮ, ಮೇಣದ ಬತ್ತಿ ಅಂದ್ರೆ ವ್ಯಕ್ತಿತ್ವ ಮೆಲ್ಲಗೆ ಕರಗಿಸುತ್ತಾ ಅದರ ಕಾಂತಿ ಬದಲಾಗ್ತಾ ಇರುತ್ತೆ. 3ನೆಯ ಯೋಗ ದೀಕ್ಷೆಯ ಸಮಯದಲ್ಲಿ ನಮ್ಮ ವ್ಯಕ್ತಿತ್ವಕ್ಕೆ ಸಹ ಇಂತಹ ಪರಿಸ್ಥಿತಿಯೇ ಬರುತ್ತದೆ. 3ನೆಯ ಯೋಗ ದೀಕ್ಷೆಯ ಸಮಯದಲ್ಲಿ ಮಾತ್ರ ನಮ್ಮ ವ್ಯಕ್ತಿತ್ವಕ್ಕೆ ಇಂಥ ಪರಿಸ್ಥಿತಿ ಬರುತ್ತೆ. ಆಗ ನಮ್ಮಲ್ಲಿರುವ ಅಸ್ಪಷ್ಟತೆಯನ್ನು ಮೂಡಿಸುವ ಅಂಶಗಳು ನಶಿಸಿ ಹೊರಗೆ ಬರಬೇಕು. ನಮ್ಮಲ್ಲಿ ಇನ್ನೂ ಏನು ಅಸ್ಪಷ್ಟತೆ, ಗೊಂದಲ ಅನ್ನೋದು ಏನಿರುತ್ತೋ ಆ ಗೊಂದಲಗಳೆಲ್ಲ ಕಳೆದು ನಾವು ಸರಿಯಾದ ಮಾರ್ಗದಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಅಂತಃಕಾಂತಿ ಸರಿಯಾದ ಮಾರ್ಗದಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. 1945ರಲ್ಲಿ ಒಂದು ಸಂದರ್ಭದಲ್ಲಿ ನಡೆದ ಪುನರುದ್ಧಾನ ವೇದಿಕೆಯ ಬಗ್ಗೆ ಜ್ವಾಲಾಕುಲ್ ಮಹರ್ಷಿ ಹೀಗೆ ಹೇಳಿದ್ದಾರೆ. ಕ್ರಿಸ್ತು ಆಸಿಯಾಲೋ ಕೇಂದ್ರ ಬಿಂದುವಿನ ಹತ್ತಿರ ನಿಂತು ಸರಿಯಾಗಿ ಪೌರ್ಣಮಿ ಸಮಯದಲ್ಲಿ ಎಲ್ಲರನ್ನೂ ಆಶೀರ್ವದಿಸುತ್ತಾರೆ. ಆಸಿಯಾಲೋ ಕೇಂದ್ರ ಬಿಂದುವಿನ ಹತ್ತಿರ ನಿಂತು ಕ್ರಿಸ್ತು ಪೌರ್ಣಮಿ ದಿವಸ ಎಲ್ಲರಿಗೂ ಆಶೀರ್ವಾದ ಅನ್ನೋದು ಮಾಡ್ತಾರೆ. ಬುದ್ಧನ ಬೋಧನೆಗಳನ್ನು ಭೂಮಿಯ ಮೇಲೆ ಇದ್ದಾಗ ಮಾಡಿರುವ ಅಮೃತ ವಾಕ್ಯಗಳನ್ನು ಮತ್ತೆ ಹೇಳ್ತಾರೆ. ಬುದ್ಧ 500 ವರ್ಷಗಳ ಕೆಳಗಡೆ ಯಾವ ಜ್ಞಾನವನ್ನ ಹಂಚಿದ್ನೋ ಅದನ್ನ ಮತ್ತೆ ಕ್ರಿಸ್ತು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಭಗವಂತನ ಮನಸ್ಸಿನಲ್ಲಿ ಕಾಂತಿ ಅನ್ನುವ ಬಿಂದುವಿನಿಂದ, ಭಗವಂತನ ಮನಸ್ಸಿನಲ್ಲಿ ಕಾಂತಿ ಅನ್ನುವ ಬಿಂದು ಅಂದ್ರೆ ಒಂದು ಮನಸ್ಸಿನೊಳಗೆ ಒಂದು ಬಿಂದಿನಿಂದ, ಕಾಂತಿ ಅನ್ನುವ ಬಿಂದುವಿನಿಂದ ಮಾನವರ ಮನಸ್ಸಿನೊಳಗೆ ಕಾಂತಿ ಪ್ರವೇಶಿಸಲಿ. ಭಗವಂತನ ಮನಸ್ಸಿನಿಂದ ಮಾನವರ ಮನಸ್ಸಿನೊಳಗೆ ಕಾಂತಿ ಪ್ರವೇಶ ಆಗ್ಲಿ, ಭೂಮಿ ಮೇಲೆ ಕಾಂತಿ ಅನ್ನೋದು ಇಳಿದು ಬರ್ಲಿ. ಭಗವಂತನ ಮನಸ್ಸಿನಿಂದ ಮಾನವರ ಮನಸ್ಸಿನೊಳಗೆ ಹೋಗಿ ಭೂಮಿ ಮೇಲೆ ಆ ಕಾಂತಿ ಅನ್ನೋದು ಇಳಿದು ಬರ್ಲಿ. ಭಗವಂತನ ಹೃದಯದಲ್ಲಿ ಪ್ರೇಮ ಅನ್ನುವ ಬಿಂದುವಿನಿಂದ, ಭಗವಂತನ ಹೃದಯದ ಪ್ರೇಮ ಅನ್ನುವ ಬಿಂದುವಿನಿಂದ ಮಾನವರ ಹೃದಯದಲ್ಲಿ ಪ್ರೇಮದ ಮಳೆ ಸುರಿಯಲಿ. ಮಾನವರ ಹೃದಯದೊಳಗೆ ಪ್ರೇಮದ ಮಳೆ ಸುರಿಯಲಿ. ಮತ್ತೆ ಕ್ರಿಸ್ತು ಭೂಮಿಗೆ ಇಳಿದು ಬರಲಿ. ಮತ್ತೆ ಕ್ರಿಸ್ತು ಭೂಮಿಗೆ ಬಂದಾಗ ಮಾತ್ರ ಇನ್ನೂ ಎಷ್ಟೋ ಜನಕ್ಕೆ ಜ್ಞಾನವನ್ನ ಹಂಚೋದಕ್ಕೆ ಸಾಧ್ಯ. ನೋಡ್ರಿ, ಮೊದಲು ಭಗವಂತನ ಮನಸ್ಸಿನಲ್ಲಿ ಇರುವುದರಿಂದ ನಂತರ ಮಾನವರ ಮನಸ್ಸಿನೊಳಗೆ ಇಳಿಬೇಕು. ಆ ನಂತರ ಈ ಭೂಮಿ ಮೇಲೆ ಇಳಿದು ಬರ್ಬೇಕು. ಯಾವ ಕೇಂದ್ರದಿಂದ ಭಗವಂತನ ಇಚ್ಛೆ ತಿಳಿಯುತ್ತದೆಯೋ, ಯಾವ ಸಂಕಲ್ಪವನ್ನು ಪರಮ ಗುರುಗಳಿಗೆ ತಿಳಿದು ನಿರ್ವಹಿಸುತ್ತಾರೋ ಆ ಸಂಕಲ್ಪ ಮಾನವರ ಅಲ್ಪವಾದ ಇಚ್ಛೆಗಳನ್ನ ಪೂರೈಸಲಿ. ಯಾವ ಕೇಂದ್ರದಿಂದ ಭಗವಂತನ ಇಚ್ಛೆ ತಿಳಿತಾ ಇರುತ್ತೋ, ಯಾವ ಸಂಕಲ್ಪವನ್ನ ಪರಮ ಗುರುಗಳಿಗೆ ತಿಳಿದು ನಿರ್ವಹಿಸ್ತಾರೋ, ಪರಮ ಗುರುಗಳಿಗೆ ನಿರ್ವಹಿಸಿದಾಗ ಮಾತ್ರ ಆ ಸಂಕಲ್ಪ ಮಾನವರ ಅಲ್ಪವಾದ ಇಚ್ಛೆ, ಮಾನವರಿಗೆ ದೊಡ್ಡ ದೊಡ್ಡ ಇಚ್ಛೆಗಳು ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ, ಸ್ವಲ್ಪ ಸ್ವಲ್ಪ ಇಚ್ಛೆಗಳು ಪೂರೈಸಲಿ ಅಂತ ಹೇಳ್ತಾ ಇದ್ದಾರೆ. ಮಾನವ ಜಾತಿ ಅನ್ನುವ ಕೇಂದ್ರದಿಂದ
ಕಾಂತಿ ಮಾನವ ಜಾತಿ ಅನ್ನುವ ಕೇಂದ್ರದಿಂದ ಕಾಂತಿ ಪ್ರೇಮದಿಂದ ಕೂಡಿದ ದಿವ್ಯ ಪ್ರಣಾಳಿಕೆ ಕ್ರಿಯಾಶೀಲತೆ ಹೊಂದುವ ಹಾಗೆ ಮಾಡಲಿ. ಮಾನವ ಜಾತಿ ಅನ್ನುವ ಕೇಂದ್ರದಿಂದ ಕಾಂತಿ ಪ್ರೇಮದಿಂದ ಕೂಡಿದ ದಿವ್ಯ ಪ್ರಣಾಳಿಕೆ ಕ್ರಿಯಾಶೀಲತೆ ಹೊಂದುವ ಹಾಗೆ ಮಾಡಲಿ. ದುಷ್ಟತ್ವಕ್ಕೆ ದಾರಿ ತೋರುವ ಮಾರ್ಗ ಮುಚ್ಚಿಬಿಡಲಿ. ನೋಡ್ರಿ, ಮಾನವ ಜಾತಿ ಅನ್ನುವ ಕೇಂದ್ರದಿಂದ ಕಾಂತಿ ಮತ್ತೆ ಪ್ರೇಮ ಅನ್ನೋದು ಎಲ್ಲ ಕಡೆ ಹರಡಲಿ, ಕ್ರಿಯಾಶೀಲತೆ ದಿವ್ಯ ಪ್ರಣಾಳಿಕೆ ಪ್ರಕಾರ ಎಲ್ಲ ಕಡೆ ಹೋಗ್ಲಿ. ಆದ್ರೆ ದುಷ್ಟತ್ವ, ಮಾನವರಲ್ಲಿರುವ ದುಷ್ಟತ್ವ ಅನ್ನುವುದು ಅದಕ್ಕೆ ದಾರಿ ಏನಿದೆಯೋ ಅದು ಶಾಶ್ವತವಾಗಿ ಮುಚ್ಚಿ ಹೋಗ್ಲಿ. ಭೂಮಿ ಮೇಲೆ ಪ್ರೇಮ ಕಾಂತಿ ಶಕ್ತಿಗಳು ಪುನಃ ಸ್ಥಾಪಿಸುವಂತಾಗ್ಲಿ. ಭೂಮಿ ಮೇಲೆ ಪ್ರೇಮ ಶಾಂತಿ ಪ್ರೇಮ ಕಾಂತಿ ಶಕ್ತಿಗಳು ಮತ್ತೆ ಸ್ಥಾಪಿಸುವಂತಾಗ್ಲಿ. ಪರಿಶ್ರಮದಿಂದ ನಿನ್ನ ಮೋಕ್ಷವನ್ನು ನೀನೇ ಸಾಧಿಸಿಕೋ ಅನ್ನುವ ಬುದ್ಧ ಭಗವಾನರ ಕೊನೆಯ ಸಂದೇಶವನ್ನ ಪರಮ ಗುರು ಮಂಡಲಿಗೆ ಕ್ರಿಸ್ತು ಬೋಧಿಸುವ ಬಗ್ಗೆ ನಮಗೆ ತಿಳಿದಿಲ್ಲ. ಆದ್ರೆ ಈ ರೀತಿಯಾಗಿ ಬುದ್ಧನ ಅಮೃತ ವಾಕ್ಯಗಳನ್ನ ಕ್ರಿಸ್ತು ಮತ್ತೆ ಹೇಳಿದ್ದಾರೆ. ಎಷ್ಟೋ ಒಂದು ಅರ್ಥಗರ್ಭಿತವಾದ ಒಂದು ಯೇಸು ಕ್ರಿಸ್ತರ ಜ್ಞಾನ ಸಂದೇಶವನ್ನ ನಾವು ಈ ದಿನ ತಿಳ್ಕೊಂಡ್ರೆ. ಇಷ್ಟು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಹಾತಾರ ಫೌಂಡೇಶನ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್.